ಅಕ್ಕ. ಹಾ ಅಕ್ಕ, ಹ್ಮ್. ಆ ನಿಮ್ ಬಗ್ಗೆ ಹೇಳ್ಬೇಕಾದ್ರೆ ನೀವು ರಾತ್ರಿ 10 ಗಂಟೆಲೂ ಎಷ್ಟು ಲವಲವಿಕೆಯಿಂದ ಹಸನ್ಮುಖಿಯಾಗಿ ಕ್ಲಾಸ್ ಬರ್ತಿದ್ರಿ ಅಂದ್ರೆ ನನಗೆ ಆಶ್ಚರ್ಯ ಆಗೋದು. ರಾತ್ರಿ 10 ಗಂಟೆಲಿ ಆ ಇರುತ್ತೆ, ಎಲ್ರಿಗೂ ಅವರವರದೇ ಆದ್ರ ಕಾರ್ಯ, ಅಂದ್ರೆ ಏನ್ ಹೇಳ್ತಾರೆ, ಪ್ರತಿಯೊಂದು ಇರುತ್ತೆ. ಅಂಥದ್ರಲ್ಲಿ ನೀವು ಬಂದು ಅಷ್ಟು ಒಂದು ನಿಮ್ಮದೇ ನಿಸ್ವಾರ್ಥ ಸೇವೆ ಮಾಡಿದ್ದೀರಿ. ನಾನು ನಿಮ್ಮ ಶಿಷ್ಯೆ ಆದ್ರೂ ನನ್ನ ಇದರಿಂದ ನಾನ್ ನಿಮಗೆ ಒಳ್ಳೇದಾಗ್ಲಿ, ತುಂಬಾ ಶುಭವಾಗ್ಲಿ. ನೀವ್ ಇನ್ನೂ ಈ ಸೇವೆಯಲ್ಲಿ ತುಂಬಾ ಮುಂದುವರಿಸಿ, ನಿಮ್ಮಿಂದ ಇನ್ನೂ ತುಂಬಾ ಜನ ಕಲೀಲಿ, ಆ ತರ ಕಲ್ತ್ಕೊಳ್ಳಿ. ಆಮೇಲೆ ನನ್ಗೆ ಗಿರಿಜಾ ಅವ್ರದ್ದು ಧ್ವನಿ ತುಂಬಾ 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 ಮನಸ್ಸಿಗೆ ಇಷ್ಟ. ಅವ್ರ ಒಳ್ಳೆ ಅಡ್ಮಿನಿಸ್ಟ್ರೇಟರ್. ಅವ್ರು ಇಲ್ದೇ ಇದ್ದಿದ್ರೆ ಕ್ಲಾಸು ಒಂಥರ ಕಳೆನೆ ಬರಲ್ಲ ಅಂತಾರಲ್ಲ, ಹಂಗೆ. ನಂಗೆ ಒಟ್ನಲ್ಲಿ ಎಲ್ಲಾರ್ಗೂ ನನ್ ಧನ್ಯವಾದ. ಗೀತಾ ಪರಿವಾರಕ್ಕೆ ಮತ್ತೆ ನನ್ನ ಸಹ ಸಾಧಕರಿಗೆಲ್ರಿಗೂ ಶುಭವಾಗ್ಲಿ. ಅವರ ಗೀತೆ ಸಾಧನೆಯ ಪ್ರಯಾಣದಲ್ಲಿ ಎಲ್ರಿಗೂ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊತಿದ್ದೀನಿ ಅಷ್ಟೇ. ತುಂಬಾ ಧನ್ಯವಾದಗಳು ಅಕ್ಕ. ನೀವು ತುಂಬಾ ಚೆನ್ನಾಗಿ ಶ್ಲೋಕ ಕ್ಲಾಸಲ್ಲಿ ಹೇಳೋರು. ಧ್ವನಿ ಕೂಡ ತುಂಬಾ ಚೆನ್ನಾಗಿದೆ. ನೀವು ಹೇಳಿದ್ರಿ ರಿವಿಷನ್ ಕ್ಲಾಸು ತುಂಬಾ ನಿಮ್ಗೆ ಇಷ್ಟ ಆಯ್ತು ಅಂತ. ಇದು ನೋಡಿ, ಈ ಬ್ಯಾಚ್ ಬಿಟ್ರೆ ಮತ್ತೊಂದು ಬ್ಯಾಚ್ ಇದೆ. ಅಲ್ಲಿ ಅಂದ್ರೆ ಸ್ವಲ್ಪ ಲೇಟ್ ಆಗಿ ಶುರು ಆಗಿರುವಂತ ಬ್ಯಾಚ್, 1-2 ತಿಂಗಳು ತಡವಾಗಿ ಮತ್ತೊಂದು ಬ್ಯಾಚ್ L4 ಶುರು, ಮರ್ಜ್ಡ್ ಬ್ಯಾಚ್ ಅಂತ ಹೇಳ್ತಾರೆ. ಅದು ನಮ್ ಜೊತೆ ಮರ್ಜ್ ಆಗತ್ತೆ. ನಮ್ದು 2 ಅಧ್ಯಾಯ ಮುಗಿದ ಮೇಲೆ ಅದು ಶುರು ಆಗಿರೋದು. ಅವರಿಗೆ ಈ ಅವಕಾಶ ಇಲ್ಲ. ನೀವು ಲಕ್ಕಿ. ನಿಮ್ಮ ಹಾಗೆ ನಮ್ಮ ಬ್ಯಾಚ್ ಕೂಡ ಲಕ್ಕಿ ಆಗಿತ್ತು. ನಾವು ಕೂಡ ಒಂದು ತಿಂಗಳು 18 ಅಧ್ಯಾಯಗಳ ರಿವಿಷನ್. ಎಂತ ಅದ್ಭುತವಾದ ಒಂದು ಅದಂದ್ರೆ ಆ ಸಮಯ ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ನಿಮ್ಗೂ ಕೂಡ ಅದೇ ರೀತಿ ಎಲ್ಲರಿಗೂ ಅವಕಾಶ ಸಿಕ್ಕಿತ್ತು. ನೀವು ಅದನ್ನ ಉಪಯೋಗಿಸ್ಕೊಂಡಿದ್ದೀರಿ. ಮತ್ತೆ ನಾನು ಏನು ಹೇಳಲಿಕ್ಕಿಲ್ಲ. ನಿಮ್ಮ ಭಾವನೆಗಳನ್ನು ನೀವು ವ್ಯಕ್ತಪಡಿಸಿದ್ದೀರಿ. ತುಂಬಾ ಸಂತೋಷ. ನಿಮ್ಮ ಹಾರೈಕೆಗಳಿಂದ, ಆಶೀರ್ವಾದದಿಂದ ತುಂಬಾ ಸಂತೋಷ ನನಗೆ. ನಮ್ದು ಏನಾದ್ರು ನಮ್ಮಿಂದ ಖುಷಿಯಾಗಿದ್ರೆ ಅದು ಪೂರ್ತಿ ಗೀತಾ ಪರಿವಾರಕ್ಕೆ ಸಮರ್ಪಣೆ ಅಷ್ಟೇ. ಸಂತೋಷ ಅಕ್ಕ, ಧನ್ಯವಾದಗಳು. ಮತ್ಯಾರು ಮಾತಾಡೋರಿದ್ರೆ ಖಂಡಿತ ಮಾತಾಡಿ. ಆಯ್ತು ಅಕ್ಕ. ಓಕೆ ಅಕ್ಕ, ಧನ್ಯವಾದಗಳು ನಿಮ್ಗೆ. ನಾನು ಒಬ್ಬೊಬ್ಬರನ್ನೇ ಕರಿತೀನಿ. ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಕಲ್ಯಾಣಿ ಅಕ್ಕ, ಗೌರಿ ಅಕ್ಕ ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಜೈ ಶ್ರೀ ಕೃಷ್ಣ ಅಕ್ಕ. ಥ್ಯಾಂಕ್ ಯು ಸುಮಿತ್ರಾ ಅಕ್ಕ, ಗಿರಿಜಾ ಅಕ್ಕ, ಇಬ್ರಿಗೂ ಚೆನ್ನಾಗಿತ್ತು ಕ್ಲಾಸ್ ಎಲ್ಲ. ಈಗ ನಾಳೆಯಿಂದ ಮಿಸ್ ಮಾಡ್ಕೊಳ್ತಾ ಇದೀವಿ. ಈ ಸರಿ ಕಳೆದ ಏಕಾದಶಿಯಲ್ಲಿ ನಾನು ಪೂರ್ತಿ 18 ಅಧ್ಯಾಯಗಳನ್ನ 2 ಬ್ರೇಕ್ ತಗೊಂಡು ಇಡೀ ಪಾರಾಯಣ ಮಾಡಿದೆ. ಅದೊಂದು ಖುಷಿ ಇದೆ. ಈ ಕ್ಲಾಸಿಗೆ ಬಂದ್ಮೇಲೆ ಅದೊಂದು ನನಗೆ ಇದಾಯ್ತು. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಅಕ್ಕ. ಎಲ್ಲ ನನ್ನ ಸಹಪಾಠಿಗಳಿಗೂ, ಗೀತಾ ಪರಿವಾರಕ್ಕೂ ಎಲ್ಲರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಅಕ್ಕ. ಗೌರಿ ಅಕ್ಕ. ಜೈ ಶ್ರೀ ಕೃಷ್ಣ ಅಕ್ಕ. ಜೈ ಶ್ರೀ ಕೃಷ್ಣ ಅಕ್ಕ. ನೀವು ರಿವಿಷನ್ ತಗೊಳ್ಳುವಾಗ ನನಗೆ ಸರಿಯಾಗಿ ಅಟೆಂಡ್ ಮಾಡಕ್ ಆಗ್ಲಿಲ್ಲ. ಬಾಕಿ ಎಲ್ಲ ಅಟೆಂಡ್ ಆಗಿದ್ದೆ ನಾನು. ಇದು 2ನೇ ಸಲ ನಾನು ರೀಜಾಯಿನ್ ಆಗಿದ್ದು. ಒಂದ್ಸಲಿ 4 ಲೆವೆಲ್ ಮುಗಿಸಿದ್ದೆ, ಮತ್ತೆ 3-4 ಸೇರ್ಕೊಂಡಿದ್ದೆ. ಯಾಕೋ ಗೊತ್ತಿಲ್ಲ, ಇದು ಭಗವದ್ಗೀತೆ ನಂಟು ನನಗೆ ತುಂಬಾ ಇದೆ. ಯಾವಾಗೂ ಸೇರ್ಕೋಬೇಕು ಅಂತಾನೆ ಇದೆ. ಮತ್ತೆ ಇವಾಗ 3ನೇ ಲೆವೆಲ್ ಶುರು ಆಗತ್ತೆ, ಮತ್ತೆ ಸೇರ್ಕೋಬೇಕು ಅಂತ ಇದ್ದೀನಿ. ಅವಾಗ್ಲೇ ನಾನು ನಿಮ್ಗೆ ಹ್ಯಾಂಡ್ ರೇಸ್ ಮಾಡಿದ್ದೆ. ಆಕ್ಚುಲಿ ನನಗೀಗ 10ರಿಂದ 10:40 ಕ್ಲಾಸ್ ಇತ್ತು, L2 ಕ್ಲಾಸ್ ಇತ್ತು. ಮತ್ತೆ ಅಟೆಂಡ್ ಮಾಡಿ ನೋಡ್ದೆ, ಇನ್ನೂ ನಡೀತಾ ಇತ್ತು. ಅದಕ್ಕೆ ಮತ್ತೆ 1-2 ಮಾತು ಹೇಳಿ ಹೋಗೋಣ ಅಂತ ನಾನು ಮತ್ತೆ ಜಾಯಿನ್ ಆದೆ ಅಕ್ಕ. ನೀವು ಮತ್ತೆ ಗಿರಿಜಕ್ಕ ತುಂಬಾ ತುಂಬಾ ನಮಗೆ ಚೆನ್ನಾಗಿ ಕಲಿಸ್ಕೊಟ್ಟಿದ್ದೀರಿ. ಎಷ್ಟು ನಿಮ್ಗೆ ಧನ್ಯವಾದಗಳನ್ನ ಹೇಳಿದ್ರು ಸಾಲದು. ನಾನು ಕಲಿಸೋದು ಎಷ್ಟು ಮುಖ್ಯನೋ ಕಲಿಯೋದು ಅಷ್ಟೇ ಮುಖ್ಯ. ಕಲಿಯೋದ್ರಲ್ಲೇ ನನಗೆ ಖುಷಿ ಇದೆ. ಹೀಗೆ ಕಲಿತಾನೆ ಹೋಗ್ತೀನಿ. ನಿಮ್ಗಳದೆಲ್ಲ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ ಅಂತ ಕೇಳ್ಕೊತೀನಿ ಅಕ್ಕ. ಧನ್ಯವಾದಗಳು ಅಕ್ಕ. ನಾನ್ ನಿಮ್ಗೆ ಹೆಚ್ಚಿಗೆ ಏನು ಹೇಳ್ಬೇಕಾಗಿಲ್ಲ. ನೀವೇ ಸ್ವತಃ ಈಗ ಟ್ರೈನರ್ ಆಗಿದ್ದೀರಿ, ಹಾಗಾಗಿ ನಾನೇನು ಹೇಳ್ಬೇಕಾಗೇ ಇಲ್ಲ. ಏನಾಯ್ತು ಅಂದ್ರೆ ನಾವು ಒಂದು ಲೀಸ್ಟ್ ಮಾಡ್ಕೊಂಡಿದೀವಿ.
ಆ ಲೀಸ್ಟ್ ಪ್ರಕಾರ ಹೌದು. ನಾವು ಆತರ ಹೋಗ್ತಾ ಇದ್ವಿ. ನಾನು ಗ್ರೂಪ್ ಅಲ್ಲಿ ಕೂಡ ಶೇರ್ ಮಾಡಿದ್ದೆ. ಇಲ್ಲ ಇಲ್ಲ ಹಾಗಾಗಿ ಆದ್ರೆ ನನಗೆ ಯಾರ್ ಹ್ಯಾಂಡ್ ರೈಸ್ ಮಕ್ಕಳಿಂದ ಮಾಡಿದ್ರು ಅವರನ್ನ ನಂತರ ಇಟ್ಟು ಬಿಡೋದಿಲ್ಲ, ಹ್ಮ್ ಬಿಟ್ಟ ನಂತರ ಹ್ಮ್ ಇಟ್ಟು ಕೇಳೋಣ ಅಂದ್ಬಿಟ್ಟು ನಾವು ಅದು ಪೆಂಡಿಂಗ್ ಅಲ್ಲಿ ಇತ್ತು. ಇದು ಮೊದಲು ಲೀಸ್ಟ್ ಇಲ್ಲ ಮುಗಿಸ್ಕೊಳ್ಳೋಣ ಅಂತ. ನನಗೆ ಅನ್ನಿಸ್ತು, ನನಗೆ ಹಾಗೆ ಇದೆ ಅಂತ ಅನ್ನಿಸ್ತು. ಅದಕ್ಕೆ ನಾನು ಅದು ಅಟೆಂಡ್ ಮಾಡಿ ಮತ್ತೆ ನೋಡ್ದೆ ಇತ್ತು, ನನಗೆ ಖುಷಿ ಆಯ್ತು. ಇದು ಓಕೆ ಅವಕಾಶ ಓಕೆ ಅಕ್ಕ, ಸಿಕ್ಕಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು ಅಕ್ಕ. ಹಾ. ಕಲ್ಯಾಣಿ ಅಕ್ಕ. ಜೈ ಶ್ರೀ ಕೃಷ್ಣ ಮೇಡಮ್. ಜೈ ಶ್ರೀ ಕೃಷ್ಣ ಅಕ್ಕ. ಸುಮಿತ್ರಾ ಅಕ್ಕ ಮತ್ತು ಗಿರಿಜಾ ಅಕ್ಕನವರಿಗೆ ಮತ್ತ ಮಿಕ್ಕಿದ್ದೆಲ್ಲ ಗೀತಾ ಪರಿವಾರದವರಿಗೆಲ್ಲ ನನ್ನ ಉತ್ಪೂರ್ವಕ ಧನ್ಯವಾದಗಳು ಮೇಡಮ್. ಬಹಳ ಚೆನ್ನಾಗಿ ಕ್ಲಾಸ್ ಕೇಳ್ತಾ ಇದ್ದೀವಿ ನಾವು. ನೀವಿಬ್ರು ಮೇಡಮ್ ಮಿಸ್ ಆಗ್ತಾ ಇದ್ದೀರಿ ನಮ್ಗ. ನಮಗೆ ಬಹಳ ಇಷ್ಟ ಆಗಿದೆ ಭಗವದ್ಗೀತೆ ಅನ್ನೋದು ಕೇಳೋದು. ನಾನ್ ರೀಜಾಯ್ನ್ ಆಗ್ತಾನೇ ಇದ್ದೀನಿ, ಕಂಠಪಾಠ ಬರ್ಲಿ ಅಂತೇಳಿ. ಕಂಠಪಾಠ ಬರ್ತಾ ಇಲ್ಲ ನನಗೆ, ಸ್ವಲ್ಪ ತೊಂದ್ರೆ ಆಗುತ್ತಾ ಇದೆ, ನೆನ್ಪೋಗುತ್ತಾ ಇದೆ, ಮಾಡಿದ್ದನ್ನ ಹಿಂದಿಂದು ಮರಿತಾ ಇದ್ದೀನಿ. ಅದಕ್ಕೆ ಶ್ರೀಕೃಷ್ಣ ನಮ್ಗೆ ಅನುಗ್ರಹ ಬರ್ಬೇಕು, ಬರೋವರೆಗೂ ನಾನು ಹಂಗೆ ರೀಜನ್ ಆಗ್ಬೇಕು ಅಂತ ನನ್ನ ಸಂಕಲ್ಪ ಇದೆ. ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಿ ನೀವು. LKG ಹುಡುಗರಿಗೆ ಯಾವ ತರ ಹೇಳ್ತಾ ಇದ್ದೀರಿ ಆ ತರ ಎಳ್ಸ್ಕೊತಾ ಇದ್ದೀವಿ ನಾವು. ನಾವ್ ಏನಾದ್ರೂ ತಪ್ಪು ಮಾಡಿದ್ರುನು ನೀವು ಅದನ್ನ ಬಹಳ ತಿದ್ದಿ ಹೇಳ್ತಾ ಇದ್ದೀರಿ. ಬಹಳ ಸಂತೋಷವಾಗಿದೆ ನಮ್ಗೆ. ಇಷ್ಟ ನೋಡ್ರಿ ಮೇಡಮ್. ಹಾ. ನಮ್ ಜೀವನದಲ್ಲಿ ನಮ್ಗೆ ಅನಿಸಿಕೆ ಅಂದ್ರೆ, ನಾನು 2 ವರ್ಷದಿಂದ ಭಗವದ್ಗೀತೆ ಸ್ಟಾರ್ಟ್ ಮಾಡಿದೀನಿ. ಅದು ನಮ್ಮ ಮನೆಯವ್ರನ್ನ ಅವಾಗೆ ಹೋಗಿದ್ರು. ನಮಗ್ ಬಹಳ ದುಃಖದಲ್ಲಿ ಇದ್ದೀವಿ ನಾವು. ನನ್ ಮಗ ಅದನ್ನ ದುಃಖ ಮರಿಬೇಕು ಅಂತೇಳಿ ಇದನ್ನ ಜಾಯಿನ್ ಮಾಡಿ ಕೊಟ್ಟಿದ್ದಾನೆ ನನಗೆ. ಭಗವದ್ಗೀತೆ ಕಲಿಯಮ್ಮ ನೀನು. ನಾನು ಅಸಲು ನನ್ಗ್ ಭಗವದ್ಗೀತೆ ಬರಲ್ಲ, ನನಗ ಸಂಸ್ಕೃತ ಇದೆ, ನನಗ್ ಬೇಡ ಅಂದ್ರು ನನ್ ಮಗ ಇಲ್ಲ ಮಮ್ಮಿ ನೀನು ಸೇರ್ಬೇಕಂತೇಳಿ ಅದನ್ನ ಜಾಯಿನ್ ಮಾಡಿ ಕೊಟ್ಟಿದ್ದದಕ್ಕೆ ನಾನು ಶ್ಲೋಕ ಕಲಿತಾ ಇದ್ದೇನೆ. ನಮ್ಮ ಮನೆ ತುಂಬಾ ಎಲ್ಲ ಎನರ್ಜಿ ಭಗವದ್ಗೀತೆ ಇದೆ. ಸ್ವಲ್ಪ ಸ್ವಲ್ಪ ಮರಿತಾ ಇದ್ದೀನಿ ನಾನು. ಮತ್ ಮುಂದಿನ ಕಲ್ಯಾಣಿ ಅಕ್ಕ. ಹಾ. ಬರ್ಲಿ ಅಂತ ಚಿಂತೆ ಹೇಳಿ ಮಾಡ್ಬೇಡಿ ಅಕ್ಕ, ಭಗವಂತ ಇದ್ದಾನೆ. ಅವ್ನ್ ನೆನ್ಪ್ ಮಾಡ್ಕೊಳ್ಳಿ ಅಷ್ಟೇನೆ. ಏನು ಜೀವನದಲ್ಲೆಲ್ಲ ಏನ್ ಬಂದ್ರು ಫೇಸ್ ಮಾಡುವಂತ ಧೈರ್ಯ ಅವ್ನ್ ಕೊಡ್ಲಿ ಅಂತ ಹೇಳಿ ಕೇಳ್ಕೊಳ್ತೀನಿ ಅಷ್ಟೇನೆ. ಯಾಕಂದ್ರೆ ಎಲ್ಲರ ಜೀವನದಲ್ಲಿ ಎಲ್ಲಾ ಘಟನೆಗಳು ಆಗುವಂತದ್ದೇ ಅದು. ಒಬ್ರಿಗೆ ಇವತ್ತಾಗತ್ತೆ, ಮತ್ತೆ ಕೆಲವರಿಗೆ ನಾಳೆ ಆಗತ್ತೆ. ಹಾಗಾಗಿ ಯಾರು ಯಾವ್ದ್ರಿಂದ ತಪ್ಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಅವ್ರು ಹೋಗಿದ್ದಾರೆ, ನಾಳೆ ನಾವು ಹೋಗ್ತೀವಿ. ಗುರುಗಳೆಲ್ಲ ಸ್ವಲ್ಪ ಬೇಗ ಹೇಳ್ಬೇಕಂತ ಅರ್ಜೆಂಟ್ ಅಲ್ಲಿ ಇದ್ದಾರೆ, ಬೇಗ ಹೋಗ್ಬಿಟ್ಟಿದ್ದಾರೆ ಅಷ್ಟೇನೆ. ನಾಳೆ ನಾವು ಸ್ವಲ್ಪ ನಿಧಾನಸ್ಥರು ನಿಧಾನ ಹೋಗ್ತೀವಿ ಅಷ್ಟೇನೆ. ಅದೇ ಬರ್ಬೇಕು ನೋಡ್ರಿ ಅಷ್ಟೇ. ನಾವು ಅದ್ರ ಬಗ್ಗೆ ತುಂಬಾ ನಾನು ಚಿಂತೆ ಬಹಳ ಕಷ್ಟ ಪಡ್ತಾ ಇದ್ದೀನಿ. ತುಂಬಾ ಚಿಂತೆ ಮಾಡ್ಬಾರ್ದು. ನಾವು ಲೌಕಿಕದಲ್ಲಿ ಇದ್ದೇವೆ, ನಾವು ಅದನ್ನ ಮುಗಿಸ್ಕೊಂಡು ಹೋಗ್ಬೇಕು ಅಷ್ಟೇ. ನಮ್ ಟೈಮ್ ಮುಗಿಯೋ ತನಕ ನಾವಿರ್ಬೇಕು. ಟೈಮ್ ಮುಗಿದವ್ರು ಒಬ್ಬೊಬ್ಬರೇ ಹೋಗ್ತಾ ಇರ್ತಾರೆ. ನಮ್ ಕಂಠಸ್ಥಿಕನ್ನ ನಮ್ಮ ಬರಲ್ಲ ಕೈಲಿ ಅಂತೇಳಿ ಏನು ಬಿಡ್ತಾ ಇಲ್ಲ. ಸಾಧ್ಯ, ನಮ್ ಕೈಲಿ ಇರುವಂತದನ್ನ ನಾವು ಮಾಡೋದು. ನಮ್ ಕೈಲಿ ಇಲ್ದೆ ಹೋದದ್ದನ್ನ ನಾವು ಚಿಂತೆ ಮಾಡೋದೇ ಬೇಕಾಗಿಲ್ಲ. ಅದನ್ನ ಭಗವಂತ ನೋಡ್ಕೊಳ್ತಾನೆ. ಅದನ್ನ ಚಿಂತೆ ಹಂಗಂತ ಮಾಡಿದ್ರೆ ಹೇಳಿ ಉಪಯೋಗ ಇಲ್ಲ. ಸೇರಿದ್ದೇನೆ. ಅದು ನಮ್ಮ ಮನಸ್ಸಿಗೂ ಹಾನಿ, ನಮ್ಮ ಶರೀರಕ್ಕೂ ಹಾನಿ. ಹಾಗಾಗಿ ಭಗವಂತ ಏನ್ ನಡ್ಸ್ಕೊಂಡು ಹೋಗ್ತಾನೆ ಅದ್ ನಡೀತಾ ಇರುತ್ತೆ. ನಮ್ಮ ಕೈಲಿ ಏನ್ ಸಾಧ್ಯ ಇದೆ ಅದಷ್ಟು ನಾವು ಮಾಡ್ಬೋದು. ಭಗವಂತನ ಚಿಂತನೆ ಮಾಡೋದೊಂದು ನಮ್ ಕೈಲಿದೆ. ಖಂಡಿತ ನಾವು ಆ ಪ್ರಯತ್ನ ಮಾಡ್ಬೋದು. ದೇವರ ರೂಪದಲ್ಲಿ ನೀವೆಲ್ಲ ಬಂದು ಕಲಿಸ್ತಾ ಇದ್ರಿ, ಅದೇ ಒಂದು ನಮ್ಗೆ ತುಂಬಾ ಸಂತೋಷ. ಎಲ್ಲ ಗೀತಾ ಸೇವೆ ಪರಿವಾರಕ್ಕೆ ಅಷ್ಟೇ ಅಕ್ಕ. ಸೇವೆ ನಾವ್ ಮಾಡ್ತಾ ಇರೋದು ನಿಮ್ಗೂ ಕಲ್ಪಿಸ್ತಾರೆ ದೇವ್. ನೀವು ಆದಷ್ಟು ಸೇವೆ ಮಾಡಿ ಎಲ್ಲಾನು ಮರಿಬಹುದು. ಕೃಷ್ಣ ಅಂತ ಹೇಳಿ ಅಷ್ಟೇ ಸಾಕು. ರಾಮ ಕೃಷ್ಣ ಅಂತ ಹೇಳಿದ್ರೆ ಅವನಿದ್ದಾನೆ ಎಲ್ಲ ಅಕ್ಕ, ಅವನೇ ನೋಡ್ಕೊಳ್ತಾನೆ ಎಲ್ಲ. ನಾವು ಮತ್ತೇನು ಮಾಡ್ಬೇಕಾಗಿಲ್ಲ ಅಷ್ಟೇ. ಅಷ್ಟೇ ನೋಡ್ರಿ ಮೇಡಮ್. ನಾನು ನಗ್ನಗ್ತಾ ಇರಿ. ಸ್ವಲ್ಪ ಲೇಟ್ ಆಗಿ ಜಾಯಿನ್ ಆಗಿದ್ದೀನಿ, ಕ್ಷಮಿಸಿ ಮೇಡಮ್. ಪರವಾಗಿಲ್ಲ ಅಕ್ಕ. ನೆಕ್ಸ್ಟ್ ತುಳಸಿ ಅಕ್ಕ. ತುಳಸಿ ಅಕ್ಕ ಮಾತಾಡಿದ್ರು. ಒಂದು ಪದ ಆಡ್ಬೇಕಂತ ಅನ್ಕೊಂಡಿದ್ದೀನಿ. ಆಡ್ಬೋದಾ ಗಣೇಶಂದು? ಆಡಿ ಆಡಿ ಅಕ್ಕ. ಆಡ್ಬೋದಂದ್ರೆ ಆಡ್ತೀನಿ, ಇಲ್ಲ ಆಡಿ ಅಕ್ಕ, ಆಡಿ. ಸರಿ. ಆಡಿ ಅಕ್ಕ. ಭಜಿಸುವೆ ಗಜ ಮುಖ ದೇವನ, ಅಜಸುರ ಮನು ಮುನಿ ವಂದನ. ಭಜಿಸುವೆ ಗಜ ಮುಖ ದೇವನ, ಅಜಸುರ ಮನು ಮುನಿ ವಂದನ. ಗಜ ಚರ್ಮಾಂಬರಧರ ಸುತ ಗಣಪನ, ಸುಜನೋದ್ಧಾರ ಗಣೇಶನ. ಗಜ ಚರ್ಮಾಂಬರಧರ ಸುತ ಗಣಪನ, ಸುಜನೋದ್ಧಾರ ಗಣೇಶನ. ಭಜಿಸುವೆ ಗಜ ಮುಖ ದೇವನ,
ಅಜಸುರ ಮನು ಮುನಿ ವಂದನ. ಸಾಂಬ ಶಿವನವರ ಕಂದನ, ತುಂಬುರು ನಾರದ ಸೇವನ. ಸಾಂಬ ಶಿವವರ ಕಂದನ, ತುಂಬುರು ನಾರದ ಸೇವನ. ಭಜಿಸುವೆ ಗಜಮುಖ ದೇವನ, ಅಜಸುರ ಮನು ಮುನಿ ವಂದನ. ಬೆಂಬಿಡದನು ದಿನ ಭಜಕರ ಕರುಣದಿ, ಸಂಭ್ರಮದಲ್ಲಿ ಪೊರೆವಾತನ. ಬೆಂಬಿಡದನು ದಿನ ಭಜಕರ ಕರುಣದಿ, ಸಂಭ್ರಮದಲ್ಲಿ ಪೊರೆವಾತನ. ಗಜ ಚರ್ಮಾಂಬರಧರ ಸುತ ಗಣಪನ, ಸುಜನೋದಾರ ಗಣೇಶನ. ದಶಭುಜ ಧರಿಸಿದ ದೇವನ, ಪಶುಪತಿ ಈಶ ಕುಮಾರನ. ದಶಭುಜ ಧರಿಸಿದ ದೇವನ, ಪಶುಪತಿ ಈಶ ಕುಮಾರನ. ಗಜ ಚರ್ಮಾಂಬರಧರ ಸುತ ಗಣಪನ್, ಸುಜನೋದಾರ ಗಣೇಶನ. ವಸುದೆಯೊಳದಿಕ ಕುಟಚಾದ್ರಿಪುರದಳು, ಕುಶಲದಿ ನೆಲೆಸಿದ ದೇವನ. ವಸುದೆಯೊಳದಿಕ ಕುಟಚಾದ್ರಿಪುರದಳು, ಕುಶಲದಿ ನೆಲೆಸಿದ ದೇವನ. ಗಜ ಚರ್ಮಾಂಬರಧರ ಸುತ ಗಣಪನ, ಸುಜನೋದಾರ ಗಣೇಶನ. ಏರಂಬ ಮೋರೆಯ ಸಿದ್ಧಿ ಬುದ್ಧಿ ರಮಣ, ಗಣೇಶ ವಕ್ರತುಂಡ ಅಖಂಡ ಭಜನ. ಏರಂಬ ಮೋರೆಯ ಸಿದ್ಧಿ ಬುದ್ಧಿ ರಮಣ, ಗಣೇಶ ವಕ್ರತುಂಡ ಅಖಂಡ ಭಜನ. ಗಜ ಚರ್ಮಾಂಬರಧರ ಸುತ ಗಣಪನ, ಸುಜನೋದಾರ ಗಣೇಶನ. ಭಜಿಸುವೆ ಗಜಮುಖ ದೇವನ, ಅಜಸುರ ಮನು ಮುನಿ ವಂದನ. ಅಜಸುರ ಮನು ಮುನಿ ವಂದನ. ಜೈ ಶ್ರೀ ಕೃಷ್ಣ. ಧನ್ಯವಾದಗಳು ಅಕ್ಕ, ಚೆನ್ನಾಗಿ ಆಡಿದ್ರಿ. ತುಳಸಿ ಅಕ್ಕ ಹೇಳಿಲ್ಲ, ತುಳಸಿ ಅಕ್ಕ ಹೇಳ್ತೀರಾ? ಹೇಳಿದ್ರು, ಮಾತಾಡಿದ್ರು ಅಕ್ಕ ಅವರು. ವಿನುತಾ ಅಕ್ಕ, ವಿನುತಾ ಅಕ್ಕ. ಜೈ ಶ್ರೀ ಕೃಷ್ಣ ಅಕ್ಕ. ಜೈ ಶ್ರೀ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು ಅಕ್ಕ, ನಿಂಗೆ, ಗಿರಿಜಾಕ್ಕಾಗೆ ಮತ್ತೆ ಗೀತಾ ಪರಿವಾರದವ್ರೆಲ್ಲರಿಗೂ. ನಾನ್ ಲಾಸ್ಟ್ ಟೈಮ್ ಎಲ್ಲ ತುಂಬಾ ಮಾತಾಡಿದ್ದೆ, ಅದಕ್ಕೆ ಹೆಸರು ಕೊಡಕ್ ಹೋಗ್ಲಿಲ್ಲ. ಬಟ್ ತುಂಬಾ ಹೆಲ್ಪ್ ಆಯ್ತು ಅಕ್ಕ ಇದರಿಂದ. ಭಗವದ್ಗೀತೆ ಓದ್ದಂಗಾಯ್ತು, ಕಲ್ತ್ಕೊಂಡಂಗಾಯ್ತು. ತುಂಬಾ ಥ್ಯಾಂಕ್ಸ್ ಅಕ್ಕ, ತುಂಬಾ ಮಿಸ್ ಮಾಡ್ಕೋತೀವಿ ನೀವು ನಿಮ್ಮನ್ನ. ಅಕ್ಕ ಕ್ಲಾಸಲ್ಲಿ ನೀವು ಇನ್ಸ್ಪಿರೇಷನ್ ಆಗಿದ್ರಿ. ಆ ಅಧ್ಯಾಯಗಳನ್ನ ಕಂಠಪಾಠ ಮಾಡೋದ್ರೆ ಹೆಂಗ್ ಮಾಡ್ಬೇಕು ಅಂತ ಹೇಳಿ ನೀವೊಂದು ಎಕ್ಸಾಂಪಲ್ ಆಗಿದ್ರಿ ಎಲ್ಲರಿಗೂ. ಅಧ್ಯಾಯ ಆಗ್ತಾ ಇದ್ದಾಗೆ, ಸಸ್ವರ ಪಾಠ ಆಗ್ತಿದ್ದಾಗೆ ನಿಮ್ದು ಕಂಠಪಾಠ ಹೇಳ್ತಿದ್ರಲ್ವಾ ನೀವು. ತುಂಬಾ ಚೆನ್ನಾಗಿರ್ತಿತ್ತು ಅದು. ಎಲ್ಲರೂ ನಿಮ್ಮನ್ನ ನೋಡಿ ಆಶ್ಚರ್ಯ ಪಡ್ತಿದ್ರು. ಇವನ್ ನಾನ್ ಕೂಡ ಮೊದ್ಲಿಗೆ ಇವರು 8th ಶ್ಲೋಕ ಹೇಳ್ತಾರೇನೋ ಅಂತ ಅನ್ಕೊಂಡ್ರೆ, ಇಲ್ಲ, ಇವರು ಪೂರ್ತಿ ಅಧ್ಯಾಯ ನಂತರ ಗೊತ್ತಾಯ್ತು ವಿನುತಾ ಅಕ್ಕನ ಶಕ್ತಿ ಏನು ಅಂತ. ನನಗೆ ಗೊತ್ತಿರ್ಲಿಲ್ಲ ಅಕ್ಕ, ನನ್ನ ಹತ್ರ ಅಷ್ಟೊಂದು ಬಯಾಟ್ ಮಾಡಕ್ ಆಗತ್ತೆ ಅಂತ. ಅಂದ್ರೆ ನಾನು ಇದ್ರಿಂದ ಅದು 3 ಅಧ್ಯಾಯ ಎಕ್ಸಾಮ್ ಕೊಟ್ಮೇಲೆ 9, 14 ಕಲಿಬೇಕು, ನೆಕ್ಸ್ಟ್ ಕೊಡ್ಬೇಕು ಅನ್ಕೊಂಡು ಕಲಿತಾ ಇದ್ದೆ ನಾನು. ನೀವು 2 ಆದ್ರೂ ಅಡ್ಡಿಲ್ಲ, 1 ಶ್ಲೋಕನಾದ್ರೂ ಅಡ್ಡಿಲ್ಲ, ದಯವಿಟ್ಟು ಎಲ್ಲ ಹೇಳಿ ಕಲ್ತ್ಕೊಳ್ಳಿ. ಅವಾಗ ನಂಗೆ ಅನ್ಸ್ತು, ಹೇಳ್ದಾಗ ನಾನ್ ಯಾಕೆ ಬಯಾಟ್ ಮಾಡ್ತಾ ಹೋಗ್ಬಾರ್ದು, 2 ಆಗ್ಬೋದು, 3 ಆಗ್ಬೋದು. ದಿನ ಅದ್ ಹೇಳ್ತಾ ಹೋದೆ, ಅದನ್ನೇ ಬಯಾಟ್ ಮಾಡ್ದೆ. ಆಕ್ಚುಲಿ ಅದು ಅರ್ಥ ತಿಳ್ಕೊಂಡ್ ಮಾಡಿದ್ರೆ ಅರ್ಥ ನೆನ್ಪಿರುತ್ತೆ ಅಕ್ಕ, ಇಲ್ಲಾಂದ್ರೆ ಇರಲ್ಲ. ಅದು ಒಂದು ಬುಕ್ ತಗೊಂಡೆ ನಾನು ಇವ್ರದ್ದು, ಅದು ಇದೆಲ್ಲ ಸಣ್ಣದು, ಇವ್ರದ್ದು. ಅದನ್ನ ತಗೊಂಡು ಅರ್ಥ ಓದ್ಕೋತ ನಿಮ್ ಜೊತೆಗೆ ಕಲ್ತ್ಕೋತಾ ಹೋದೆ. ನಾನ್ 4ನೇ ಅಧ್ಯಾಯ ಕಲ್ತಾಗಾರೆ ಇಷ್ಟು ಚೆನ್ನಾಗ್ ಕಲ್ತ್ಕೋಬಹುದ ನನ್ಗೆ ಒಂಥರ ಅಷ್ಟು ಖುಷಿ ಆಯ್ತು. ಅದು ನಾನ್ ಹೇಳ್ತೀನಿ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಬಟ್ 5th 6th ಎಲ್ಲ ಕಲಿತಾ ಹೋದಂಗ ಆಗತ್ತೆ ಅಂತ. ನನ್ಗೆ 18ನೇ ಅಧ್ಯಾಯ ಫುಲ್ ಹೇಳ್ಬೇಕು ಅಂತಿತ್ತು. ಅದ್ ಲಾಸ್ಟಿಗೆ ಏನಾಯ್ತು ಅಂದ್ರೆ, ನೀವ್ ಬರ್ಲಿಲ್ಲ ಲಾಸ್ಟ್ 1 ವೀಕ್. ಲಾಸ್ಟ್ ಡೆಂಗ್ಯೂ ಆಗಿತ್ತು ಅಕ್ಕ ನನಗೆ, ಹಾಗಾಗಿ ಹೌದು. ಲಾಸ್ಟ್ ಒಂದು 10 ಶ್ಲೋಕಾಸ್ ಅಷ್ಟೇ ಹೌದು. ಉಳಿದಿತ್ತು. 78 ಅಲ್ವಾ ಅಕ್ಕ ಅದು ಶ್ಲೋಕ ಇರೋದು? 78. 68 ಶ್ಲೋಕಾಸ್ ಕಲ್ತಿದ್ದೆ ನಾನು. ಹೇಳೇ ಬಿಡ್ಬೇಕು ಅಂತ ಅದೊಂದಿದೆ ನಂಗೆ ಹೇಳಕ್ ಆಗ್ಲಿಲ್ಲ ಅಂತ.
ಬಟ್ ನೀವು ಅದನ್ನ ಬಯಾಟ್ ಮಾಡಿದ್ರಲ್ಲ, ರಿಯಲಿ ಎಲ್ಲರಿಗೂ ಅದು, ಹೌದು ಇವನ್ ನನಗೂ ಹೌದು ಕೂಡ ತುಂಬಾ ಸ್ಫೂರ್ತಿ ಆಗಿದ್ರಿ ನೀವು. ಆ, ಅದೇ ನಿಮ್ ಹಾಗೇನೆ ಫಸ್ಟ್ ನೀವು ಪೂರ್ತಿ ಅಧ್ಯಾಯ ಮಾಡೋದ್ರಲ್ಲಿ ನೀವು ಎತ್ತಿದ ಕೈ ನಮ್ಮ ಕ್ಲಾಸಲ್ಲಿ. ನಂತರ ಎಲ್ಲರೂ ಸುಮಾರು ಜನ ಮಾಡಿದ್ದಾರೆ, ಮಾಡಿಲ್ಲ ಅಂತಿಲ್ಲ, ತುಂಬಾ ಜನನೇ ಮಾಡಿದ್ದಾರೆ. ಅಧ್ಯಾಯಗಳನ್ನ ಪೂರ್ತಿಯಾಗಿ ಹೇಗೆ ಕಂಠಪಾಠ ಮಾಡ್ಬೇಕು ಅಂತ ನೀವೊಂದು ಒಳ್ಳೆ ಉದಾಹರಣೆ. ಧನ್ಯವಾದಗಳು ಅಕ್ಕ. ಅಯ್ಯೋ ನಿಮ್ದಾಗಿ ಹೇಳ್ಬೇಕಕ್ಕ ನಾನು. ಥ್ಯಾಂಕ್ಸ್ ಅಕ್ಕ. ಓಕೆ, ಶ್ರೀಮತಿ ಅಕ್ಕ ಸುಮಿತ್ರಾ ಅಕ್ಕ, ಹೇಳಿ ಅಕ್ಕ. ಗೀತಾ ಪರಿವಾರ ಜೊತೆ ಭಗವದ್ಗೀತೆ ಕಲಿಕೆಯಲ್ಲಿ ಇದು ನನ್ನ 2ನೇ ಪಯಣ ಆಗಿತ್ತು. ನಾನು 2020ರಲ್ಲಿ ಸರ್ಕಾರಿ ಸೇವೆಯಿಂದ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ, ರಿಟೈರ್ಡ್ ಆದೆ. Okay. ಕೋವಿಡ್ ಅಲ್ಲಿ 1 ವರ್ಷ ಕೆಲಸ ಮಾಡಿ ತುಂಬಾನೇ ಮನಸ್ಸು ಗಾಸಿ ಮಾಡ್ಕೊಂಡು ಬಂದಿದ್ದೆ. ನಾನು ರಿಟೈರ್ಡ್ ಆಗಿ ತುಂಬಾ ಹೆಕ್ಟಿಕ್ ಡ್ಯೂಟೀಸ್ ಇತ್ತು. ಸೊ ರಿಟೈರ್ಡ್ ಆದ್ಮೇಲೆ ಏನ್ ಮಾಡ್ಬೇಕು ಆಮೇಲೆ ಅನ್ನೋದೊಂದು ಮನಸ್ಸಲ್ಲಿ ಇತ್ತು. ಯಾಕೆಂದ್ರೆ ಎಲ್ಲಾ ತರದ್ದು ಇದನ್ನು ಕೋವಿಡ್ ನುಂಗ್ ಹಾಕಿತ್ತು. ಸೊ ಅಂತ ಟೈಮಲ್ಲಿ ಈ ಗೀತಾ ಕಲಿಕೆದು ಇದ್ರದ್ದು ನನ್ನ ತಮ್ಮನ ಹೆಂಡತಿ ಜಾಯಿನ್ ಆಗಿದ್ಲು ಈ ಗ್ರೂಪ್ಗೆ. ಅವಳು ನನಗೆ ಲಿಂಕ್ ಕಳಿಸಿ, ಇದನ್ನ ನೀವು ಪ್ರಯತ್ನ ಮಾಡಿ ಆಗ್ಬಹುದು, ನಿಮ್ಗೆ ಆನ್ಲೈನ್ ಕ್ಲಾಸಸ್ ಈ ತರ ನಡೀತಾ ಇದೆ ಅಂತ ಹೇಳಿ ಅವಳು ನನಗೆ ಇದನ್ನ ಲಿಂಕ್ ಕಳಿಸಿದ್ಲು. ಅದಾದ್ಮೇಲೆ ನಾನು ಜಾಯಿನ್ ಆದೆ. ಅದೇ ಟೈಮಲ್ಲೇ ನನಗೆ ನನ್ನ ಚಿಕ್ಕಮ್ಮ ಹರಿಕಥಾಮೃತ ಸಾರ ಉಪನ್ಯಾಸಗಳು, ಅವರು ವ್ಯಾಖ್ಯಾನ ಅದೆಲ್ಲ ಮಾಡ್ತಾರೆ, ಗಮಕ ಅದೆಲ್ಲಾನು. ಸೊ ಅವರು ನಂಗೆ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರು. ಸೊ 2 ಕಡೆಯಿಂದ ನನಗೆ ತುಂಬಾ ಮನಸ್ಸು ಸಮಾಧಾನ ಆಯಿತು ಕಲಿಕೆಯಲ್ಲಿ. ಮತ್ತೆ ನನ್ನ ಆ ಕೋವಿಡ್ ಇದನ್ನೆಲ್ಲಾನು ಮರೆಯೋ ತರನು ನನಗೆ ತುಂಬಾ ಸಹಾಯ ಆಯ್ತು ಇದೆಲ್ಲಾನು. ಸೊ ಹಾಗಾಗಿ ನನಗೆ ಇದು ಒಂದು ಒಳ್ಳೆ ನನ್ನ ರಿಟೈರ್ಮೆಂಟ್ ಲೈಫ್ ನಾನು ಹೇಗೆ ತಗೊಂಡೋಗ್ಬೇಕು ಅನ್ನೋದಕ್ಕೆ ನನಗೆ ಒಂದು ಒಳ್ಳೆ ಮಾರ್ಗದರ್ಶನ ಆಯ್ತು 2 ಕಲಿಕೆಗಳು ನನಗೆ. ಸೊ ಹಾಗಾಗಿ ನಾನು ಮೊದಲನೇ ನನ್ನ ಎಲ್ಲ ಇದರಲ್ಲಿ ಬ್ಯಾಚ್ ಅಲ್ಲಿ ನಾನು ಮಾಡಿದಾಗ ಕಲಿಯುವಾಗ ನನಗೆ ಮಹೇಶ್ವರಿ ಮೇಡಮು ಮತ್ತೆ ಇವರು ಸುಮನಾ ಆಚಾರ್ಯ ಮೇಡಮು ಅವರೆಲ್ಲ ನಿಮಗೆ ಗೊತ್ತಿರೋರೆ ಅಲ್ವಾ, ಅವರೆಲ್ಲನೂ ತುಂಬಾ ಚೆನ್ನಾಗಿ ಅವರು ನಮ್ಗೆ ಇದನ್ನ ಹೇಳ್ಕೊಟ್ರು. ಆದ್ರೆ ಅವಾಗ ಈ ಕಂಠಪಾಠ ಒಂದು ಇರ್ಲಿಲ್ಲ ನಮ್ಗೆ. ಅದಾದ್ಮೇಲೆ ನಾನು ಮತ್ತೆ ತಿರ್ಗಾ ರೀಜಾಯಿನ್ ಆದೆ ನಿಮ್ಮ ಜೊತೆ. ಈ ಕಲಿಕೆನಲ್ಲಿ ನಾನು ಪಯಣ ಸಾಗಿಸಿದ್ದೀನಿ. ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ ನೀವು. ತುಂಬಾ ಖುಷಿ ಆಗುತ್ತೆ. ನಿಮ್ಮ ನಿಸ್ವಾರ್ಥವಾದ ಸೇವೆ ಭಗವಂತ ನಿಮ್ಮ ಕೈಲಿ, ನಿಮ್ಮ ಗೀತಾ ಪರಿವಾರದ ಕೈಲಿ ಅವನು ಎದುರುಗಡೆ ನಿಂತು ಮಾಡಿಸಕ್ ಆಗಲ್ಲ ಅನ್ನೋದನ್ನ ನಿಮ್ಮ ಮುಖಾಂತರ ಮಾಡಿಸ್ತಾ ಇದ್ದಾನೆ ಅಂತ ಅನ್ಕೋತೀನಿ ನಾನು. ಗಿರಿಜಾ ಮೇಡಮ್ ಆಗ್ಲಿ, ಅವರ ಕಮಾಂಡಬಲ್ ವಾಯ್ಸು, ಅವರ ಅಲರ್ಟ್ನೆಸ್, ನಮ್ಮ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಷನ್ ಹೇಗಿರ್ಬೇಕು ಅನ್ನೋದನ್ನ ಅವರು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ಅವ್ರಿಗೂ ನಾನು ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ. ನಿಮಗೂ ಕೂಡ ತುಂಬಾ ಧನ್ಯವಾದಗಳು. ನಿಮ್ಮ ಪಯಣ ಹೀಗೆ ಮುಂದುವರಿಲಿ. ಆದ್ರೆ ನಾವು ಈ ಭಗವದ್ಗೀತೆನ ನಾನು ಕಲಿತ ಮೇಲೆ ಈ ಸಲ ಚಾತುರ್ಮಾಸದಲ್ಲಿ ನಾನು 3 ಸಲ ಇದನ್ನ ಪೂರ್ತಿ 18 ಅಧ್ಯಾಯ ಪಾರಾಯಣ ಮಾಡಿದೆ ನಾನು. ಅದೆಲ್ಲ ತುಂಬಾ ಸಮಾಧಾನ ಆಯ್ತು ಮನಸ್ಸಿಗೆ ಒಂಥರ. ಸೊ ಮುಂದೆ ಕೂಡ ನಾನು ದಿನ ಇದನ್ನ ಹೇಳ್ಕೊತಾ ಇದ್ದೀನಿ. ಮತ್ತೆ ನಾವೇನ್ ಕಲಿತೀವಿ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಕ್ಕೆ ಪ್ರಯತ್ನ ಪಡ್ಬೇಕು ನಾವು. ಆದಾಗ್ಲೇನೆ ಇದು ನಾವು ಕಲಿತಿದ್ದಕ್ಕೆ ನಮ್ಗೆ ಸಾರ್ಥಕ ಆಗೋದು, ಹೇಳ್ಕೊಟ್ಟಿದ್ದಕ್ಕೆ ನಿಮಗೂ ಒಂದೊಂದು ಸಾರ್ಥಕವಾದ ಸೇವೆ ಅಂತ ಅನ್ಸುತ್ತೆ. ಸೊ ಹಾಗಾಗಿ ನಿಮ್ಗೆ ಗೀತಾ ಪರಿವಾರಕ್ಕೆ, ಗಿರಿಜಾ ಮೇಡಮ್ಗೆ ಎಲ್ರಿಗೂ ತುಂಬಾ ತುಂಬ ಹೃದಯದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಧನ್ಯವಾದಗಳು. ಥ್ಯಾಂಕ್ ಯು ಅಕ್ಕ, ನಿಮ್ಮ ಅನಿಸಿಕೆಗೆ. ನಿಮ್ಗೆ ಕುಸುಮಕ್ಕ ಹೇಳ್ತೀರಾ ನೀವು? ಕುಸುಮಕ್ಕ, ನಿಮ್ಮ ಈ ರೀತಿ ಒಂದು ನಿಮ್ಗೆ ಸಂತೋಷ ಸಿಗತ್ತೆ, ಸಮಾಧಾನ ಸಿಗತ್ತೆ ಅಂತ ಆದಾಗ ಖಂಡಿತ ನಾವು ಖಂಡಿತ. ನಾವು ಕಲ್ಸಿದ್ದಕ್ಕೆ ಅದೊಂದು ಸಾರ್ಥಕತೆ ನಮ್ಗೆ. ಹೌದು ಅದನ್ನೇ ನಾನು ಅದೇ ಹೇಳ್ತೀನಿ. ದಿನಕ್ಕೆ 1 ಶ್ಲೋಕ ಆದ್ರೂ, 1 ಅಧ್ಯಾಯ ಆಗದೆ ಇದ್ರು ಕೂಡ 1 ಶ್ಲೋಕನಾದ್ರೂ ಹೇಳ್ಕೋಬೇಕು ನಾವು. ಮನಸ್ಸಿಗೆ ಒಂದು ಸಮಾಧಾನ ಕೊಡುತ್ತೆ. ಭಗವಂತ ಎಲ್ಲೋ ಒಂದ್ ಕಡೆ ನಮ್ಮನ್ನ ಕಾಯ್ತಾನೆ ಅನ್ನೋದು ಒಂದು ಭಾವನೆ ನಂದು. ಸೊ ಹಾಗಾಗಿ ನಾನು ಆದಷ್ಟು ಈಗ ನಾನು ತಿರುಗಿಸಿ 3 ಸಲ ನಾನು ಇದನ್ನ ಈ ಸಲ 18 ಅಧ್ಯಾಯ ಪಾರಾಯಣ ಮಾಡ್ಕೊಂಡೆ ನಾನು. ಮನಸ್ಸಿಗೆ ನಂಗೆ ತುಂಬಾನೇ ಸಮಾಧಾನ ಆಗಿದೆ. ಮುಂದೆ ಕೂಡ ನಾನು ಇದನ್ನ ಮಾಡ್ಕೋತೀನಿ ಅನ್ನೋ ಈಗ ನಿಮ್ಮ 18 ಅಧ್ಯಾಯಗಳನ್ನ ಹೇಳಲಿಕ್ಕೆ ಬರೋರು ನೀವು ಆಫ್ಲೈನ್ ಕೂಡ ಮಾಡ್ಬೋದು. ನಿಮ್ಮ ಆಚೆ ಈಚೆ ಇರೋರ್ನ, ನಿಮ್ಮ ಪರಿಚಯದವ್ರನ್ನ ಸೇರಿಸ್ಕೊಂಡು ನೀವು ಆಫ್ಲೈನ್ ಕೂಡ ನೀವು ಪಾರಾಯಣ ನಿಮ್ಮ ಮನೆಯಲ್ಲಿ ಮಾಡ್ಬೋದು, ಇಲ್ಲ ಹತ್ರ ದೇವಸ್ಥಾನದಲ್ಲಿ ಮಾಡ್ಬೋದು. ನೀವು ಜಾಗಗಳನ್ನ ಹುಡುಕಿ ನಿಮಗೆ ಸಾಧ್ಯವಾದವರು ನೀವು ಖಂಡಿತ ಮಾಡ್ಬೋದು ಅಕ್ಕ. ಹೌದು ಮೇಡಮ್. ಸಂತೋಷ. ತುಂಬಾನೇ ಒಳ್ಳೆ ಕೆಲಸ ಗೀತಾ ಪರಿವಾರದವ್ರು ಮಾಡ್ತಾ ಇದ್ದಾರೆ. ಅದ್ರಲ್ಲಿ ನೀವೆಲ್ಲ ಭಾಗ್ಯಗಳಾಗಿದ್ದೀರಾ. ನಿಮ್ಮಿಂದ ನಾವು ಒಂದು ಸಣ್ಣದಾಗಿ ಒಂದು ಪ್ರಯತ್ನ ಪಟ್ಟು ಭಗವಂತನ ಧ್ಯಾನ ಮಾಡಕ್ಕೆ ಒಂದು ಅವಕಾಶ ಎಲ್ಲ ಮಾಡ್ಕೊಟ್ಟಿದ್ದೀರಾ. ನಿಮ್ಗೆಲ್ಲ ತುಂಬಾ ಹೃದಯದ ಧನ್ಯವಾದ. ದೇವ್ರು ನಿಮ್ಗೆಲ್ಲ ಒಳ್ಳೇದ್ ಮಾಡ್ಲಿ ಅನ್ನೋದು ನನ್ನ ಹಾರೈಕೆ. ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು. ಧನ್ಯವಾದ. ಹೇಳ್ತೀರಾ? ತುಳಸಿ ಅಕ್ಕ ಮಾತಾಡಿದ್ರು. ಆಯ್ತು, ತುಳಸಿ ಅಕ್ಕ ಅಲ್ಲ ಕುಸುಮ ಅಕ್ಕ. ಅಯ್ಯೋ ಅವಾಗಿಂದ ಕುಸುಮ ಅಕ್ಕಗೆ ತುಳಸಿ ಅಕ್ಕ
ಜಪ ಮಾಡ್ತಾ ಇದೀನಿ ತುಳಸಿ ಅಕ್ಕನ ತುಂಬಾ ಸರಿ. ಜೈ ಶ್ರೀ ಕೃಷ್ಣ ಮೇಡಮ್. ಜೈ ಜೈ ಶ್ರೀ ಶ್ರೀ ಕೃಷ್ಣ ಕೃಷ್ಣ ಅಕ್ಕ. ಮೇಡಮ್. ಕುಸುಮಕ್ಕ. ಹಾ ಹಾ, ಹೇಳಿ. ಜೈ ಶ್ರೀ ಕೃಷ್ಣ ಮೇಡಮ್. ಜೈ ಶ್ರೀ ಕೃಷ್ಣ ಅಕ್ಕ ಹೇಳಿ. ಎಲ್ಲರೂ ಎಲ್ಲಾ ಹೇಳ್ಬಿಟ್ಟಿದ್ದಾರೆ. ಪುನಃ ನಾನ್ ಹೇಳೋದು ಅದನ್ನೇ ಆಗತ್ತೆ. ನಾನು ಬರೀ ಧನ್ಯವಾದಗಳನ್ನ ಹೇಳ್ತೀನಿ ನಿಮ್ಮಿಬ್ರಿಗೂನು. ನಿಜವಾಗ್ಲೂ ಕಮೆಂಡಬಲ್ ಜಾಬ್. ಯಾರು ಅದು ಈ ಟೈಮ್ ಸ್ಲಾಟ್ ಆಗಿದೆ. ಈ ಟೈಮ್ ಅಲ್ಲಿ ನಿಮ್ಮಿಬ್ಬರ ಎಂತೂಸಿಯಾಸಮ್ ವೆರಿ ಗ್ರೇಟ್. ಅದನ್ನ ಯಾರು ಸೆಕೆಂಡ್ ವರ್ಡಿಂಗ್ಸೇ ಇಲ್ಲ. ಬಟ್ ನನಗೆ ತುಂಬಾ ಹೆಲ್ಪ್ ಆಗಿದೆ ಇದರಿಂದ. ನನ್ಗೆ ಚಾನ್ಸ್ ಸಿಕ್ಕಿದ್ರೆ ಇನ್ನೊಂದ್ಸರಿ L4 ಸೇರ್ಕೊಳಕ್ ತುಂಬಾ ಇಷ್ಟ. ನಂಗೆ ಇನ್ನೊಂದ್ಸರಿ ಕಲಿಬೇಕು ಅದನ್ನ ಅಂತ ಆಸೆ. ಯಾಕಂದ್ರೆ ತುಂಬಾ ಇಂಪ್ರೂವ್ ಆಯ್ತು ನನ್ಗೆ ಇದರಿಂದ. ಹಾಗಾಗಿ ಕಲಿಬೇಕು. ಮತ್ತೆ ಇನ್ನೇನಾದ್ರೂ ಸೇವೆ ಮಾಡ್ಲಿಕ್ಕೆ ಆಗತ್ತಾ ಅಂತ ಪ್ರಯತ್ನ ಪಡ್ತೀನಿ ಮೇಡಮ್. ಖಂಡಿತ ಅಕ್ಕ. ಕಾಂಟ್ಯಾಕ್ಟ್ ಮಾಡಿ ಅಕ್ಕ, ತಿಳಿಸ್ತೀರಿ ನಿಮ್ ಕೈಲಾಗೋದು ನಾವು ಸಹಾಯ ಮಾಡ್ತೀವಿ. ಥ್ಯಾಂಕ್ ಯು ಅಕ್ಕ. Thank you, madam. ಅಕ್ಕ ತುಂಬಾ ಸಿನ್ಸಿಯರ್ ಸ್ಟೂಡೆಂಟ್. ಯಾವಾಗ್ಲೂ ವಿಡಿಯೋ ಆನ್, ಕರೆಕ್ಟ್ ಆಗಿ ಟೈಮಿಗೆ ಕರೆಕ್ಟ್ ಮ್ಯೂಟ್ ಅನ್ಮ್ಯೂಟ್ ಮಾಡ್ಕೊಂಡು ನೀಟ್ ಆಗಿ ಕ್ಲಾಸಲ್ಲಿ ಇರ್ತಿದ್ದಂತ ಸ್ಟೂಡೆಂಟ್. ನೀವ್ ಹೇಳ್ತೀರಾ ಏನಾದ್ರು ಅನಿಸಿಕೆ? ಯಾರು? ಶಾಲಿನಿ ಅಕ್ಕ. ಧನ್ಯವಾದಗಳು ಕುಸುಮಕ್ಕ. ಥ್ಯಾಂಕ್ ಯು ಮೇಡಮ್. ಇವಾಗ ನೀವ್ ಹೇಳ್ಬೇಕು ಮೇಡಮ್, ನಮ್ ಬ್ಯಾಚ್ ಎಲ್ಲ ಹೇಗ್ ಅನಿಸ್ತು ಅಂತ. ನಮ್ಮೆಲ್ಲಾರ್ದು ಕೇಳಾಯ್ತು, ನೀವಿಬ್ರು ಹೇಳ್ಬೇಕು. ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ಸೆಕೆಂಡ್ ಬ್ಯಾಚ್, ಬಟ್ ನನಗೂ ಕೂಡ ಟೀಚರ್ ಆಗಿ ಟ್ರೈನರ್ ಆಗಿ ಇದು ಮೊದಲನೇ ಬ್ಯಾಚ್. ನನಗೂ ಕೂಡ ಒಂದು ಒಳ್ಳೆ ಅನುಭವವನ್ನೇ ಕೊಟ್ಟಿದೆ. ಈಗ ಎಲ್ಲರದ್ದು ಮುಗಿಲಿ, ನಂತರ ನಾನು ಮಾತಾಡ್ತೇನೆ. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಅಕ್ಕ ಕೇಳಿಸ್ತಿದ್ಯಾ? ಹಾ, ಕೇಳಿಸ್ತಾ ಇದೆ ಅಕ್ಕ. ಹಾ ಅಕ್ಕ, ಅದೇ ನಿಮ್ಗೆ ಮತ್ತೆ ಗಿರ್ಜಾ ಅಕ್ಕಂಗ್ ಇಬ್ರಿಗೂ ತುಂಬಾ ಥ್ಯಾಂಕ್ಸ್. ಆಕ್ಚುಲಿ ಲಾಸ್ಟ್ 1 ಮಂತಿನ ನಂಗೆ ಕರೆಕ್ಟ್ ಆಗಿ ಅಟೆಂಡ್ ಮಾಡಕ್ ಆಗ್ಲಿಲ್ಲ. ಅದಕ್ಕೆ ಸಾರಿ ಕೇಳ್ತೀನಿ. ಆಕ್ಚುಲಿ ನಾನೇ ಲಾಸ್ ಮಾಡ್ಕೊಂಡಿದೀನಿ. ಕಂಠಪಾಠ ಮಾಡೋದನ್ನ ನಾನೇ ಲಾಸ್ ಮಾಡ್ಕೊಂಡೆ. ನಂಗೆ ತುಂಬಾ ಬೇಜಾರಾಗ್ತಿತ್ತು, ನಂದು ಯಾವ್ದೋ ಬೇರೆ ಕಮಿಟ್ಮೆಂಟ್ ಇದರಿಂದ. ಸೊ ನೀವು ಅವತ್ತು ಮೆಸೇಜ್ ಮಾಡಿದಾಗಿಂದ ಯಾವತ್ತು ಇಲ್ಲ ಇನ್ನು ಅಟೆಂಡ್ ಮಾಡ್ಲೇಬೇಕು ಅಂತ ಪೋಸ್ಟ್ಪೋನ್ ಮಾಡ್ಕೊಂಡು ಹೆಂಗೋ ಬೇರೆ ತರ ಅಡ್ಜಸ್ಟ್ ಮಾಡಿ 4 ದಿನ ಅಟೆಂಡ್ ಮಾಡಿದೀನಿ ಕ್ಲಾಸ್. ಮತ್ತೆ ಹೇಗೆ ಅಂದ್ರೆ ಈಗ ಸ್ಯಾನ್ಸ್ಕ್ರಿಟ್ ಲೆಟರ್ಸ್ ಅಲ್ಲಿ 50 ಅಕ್ಷರ ಇರೋದ್ರಿಂದ ಈ ನಾವು ಇದನ್ನ ಕರೆಕ್ಟ್ ಉಚ್ಚಾರಣೆ ಮಾಡೋದ್ರಿಂದ ಒಂದೊಂದು ಎನರ್ಜಿ ಪಾಯಿಂಟ್ಸ್ ಆಕ್ಟಿವೇಟ್ ಆಗೋದ್ರಿಂದ ನಮ್ಗೆ ಅಷ್ಟು ಖುಷಿ ಸಿಗುತ್ತೆ ಅದರಿಂದ. ಸಂಸ್ಕೃತ ಸೈಂಟಿಫಿಕ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಹೌದು. ಸೊ ಅದೊಂದು, ಮತ್ತೆ ನಾವು ಯಾವ ಜನ್ಮದಿಂದ ಏನ್ ಮಾಡ್ಕೊಂಡ್ ಬಂದಿದ್ವೋ ಗೊತ್ತಿಲ್ಲ. ಅದು ಕೃಷ್ಣ ಹೇಳ್ದಂಗೆ ಯೋಗ ಭ್ರಷ್ಟ ಅನ್ನೋ ಪಾರ್ಟ್ ಅಲ್ಲಿ ಇದು ಒಂದ್ ಸ್ಟೆಪ್ ಅನ್ಸುತ್ತೆ. ಇನ್ನು ನಮ್ದು ಎಷ್ಟು ಜನ್ಮಗಳಿದೆಯೋ ಏನು ಗೊತ್ತಿಲ್ಲ. ಸೊ ಇದರಿಂದ ಕಲಿತಾ ಅಂದ್ರೆ ಒಂದ್ ಸ್ಟೆಪ್ ಏನೋ ಒಂಚೂರು ಕಲ್ತಿದೀವಿ ಅಂತ ಒಂದು ಖುಷಿ ಇದೆ. ಸೊ ಇದನ್ನ ನಿಲ್ಸಲ್ಲ, ಇನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಸೊ ಇದರಿಂದ ಒಂದು ಚಿಕ್ಕ ಹಾಡ್ ಹೇಳ್ತೀನಿ ನಾನು, ವಿವೇಕಾನಂದ್ರದ್ದು. ಜಸ್ಟ್ 1 minute ಹೇಳ್ತೀನಿ. ಆಯ್ತು ಅಕ್ಕ. ಅಂದ್ರೆ ಅದು ಗೊತ್ತಿಲ್ಲ, ಖುಷಿ ಆಯ್ತು ಅದರಿಂದ ಹೇಳೋಣ ಅಂತ. ಉತ್ತಿಷ್ಠತ ಜಾಗೃತ ಮನುಜ, ಉತ್ತಿಷ್ಠತ ಜಾಗೃತ, ಗುರಿಯನ್ನು ಸೇರುವವರೆಗೂ ನೀ ಅರೆಕ್ಷಣ ನಿಲ್ಲದೆ ಮುನ್ನಡೆ ಸಕನೆ. ಉತ್ತಿಷ್ಠತ ಜಾಗೃತ, ನಿನ್ನಯ ಗುರಿಯು ಆತ್ಮಧರುಷನ, ನಿನ್ನೊಳಗೆ ಇದೆ ಆರತ್ನ. ಬನ್ನ ಪಡುತ್ತ ಈ ಕ್ಷುದ್ರ ಜೀವನದಿ, ಇನ್ನು ತೊಳಲದಿರು ಮುನ್ನಡೆ ಸಕನೆ. ಉತ್ತಿಷ್ಠತ ಜಾಗೃತ ಮನುಜ, ಉತ್ತಿಷ್ಠತ ಜಾಗೃತ. ಮಮತೆಯ ಈ ದೇಹವೇ ನೀನೆಂದು ಭ್ರಮಿಸದಿರೈ ನೀ ಎಂದೆಂದು. ಅಮರ ಆತ್ಮನಿ ಅಮೃತ ಪುತ್ರನೇ, ಅಮರ ಆತ್ಮನಿ ಅಮೃತ ಪುತ್ರನೇ, ಅಮಲಾನಂದದಿ ಪರಿಪೂರ್ಣನು ನೀ. ಉತ್ತಿಷ್ಠತ ಜಾಗೃತ ಮನುಜ, ಉತ್ತಿಷ್ಠತ ಜಾಗೃತ. ಧನ್ಯವಾದ ಅಕ್ಕ, ತುಂಬಾ ಥ್ಯಾಂಕ್ಸ್. ಒಂಥರ ಎಮೋಷನಲ್ ಅಟ್ಯಾಚ್ಮೆಂಟ್ ಇತ್ತು ನಿಮ್ ಜೊತೆ. ಥ್ಯಾಂಕ್ ಯು ಅಕ್ಕ. ತುಂಬಾ ಸುಂದರವಾಗಿ ಹಾಡಿದ್ರಿ ಅಕ್ಕ. ನಿಮ್ಮ ಧ್ವನಿ ಕೂಡ ತುಂಬಾ ಚೆನ್ನಾಗಿದೆ. ಶ್ಲೋಕಗಳನ್ನು ಚೆನ್ನಾಗಿ ಹೇಳ್ತಾ ಇದ್ರಿ. ಖಂಡಿತ ನಾನು ತುಂಬಾ ಜನರನ್ನ ಮಿಸ್ ಮಾಡ್ಕೊಂಡಿದ್ದೀನಿ ರಿವಿಷನ್ ಟೈಮ್ನಲ್ಲಿ. ಎಲ್ಲ ಚೆನ್ನಾಗಿ ಹೇಳ್ತಾ ಇರೋರೆಲ್ಲ ಆ ಟೈಮಲ್ಲಿ ಎಷ್ಟೋ ಜನ ಬಂದಿಲ್ಲ ಅಂತ ಹೇಳಿ.
ಹೌದು. ಉಳ್ದಿರೋ ಇನ್ನು ಒಂದು 25 ಜನ ತುಂಬಾ ನೀಟಾಗಿ ಅಟೆಂಡ್ ಆಗ್ತಿದ್ರು. ಅವ್ರು ತುಂಬಾ ಇದನ್ನ ಲಾಭ ತುಂಬಾ ಪಡ್ಕೊಂಡಿದ್ದಾರೆ. ನಾನು ಕೂಡ ಅವ್ರ ಜೊತೆ ಅದನ್ನ ಎಂಜಾಯ್ ಮಾಡಿದೀವಿ. ಥ್ಯಾಂಕ್ ಯು. ನಿಮ್ಗೆ ಸಾರಿನೂ ಕೇಳ್ತೀನಿ. ನಾನು ಅದು ಲಾಸ್ಟ್ ಅಟೆಂಡ್ ಮಾಡಕ್ ಆಗ್ಲಿಲ್ಲ, ನನ್ಗೆ ಲಾಸ್ ಆಯ್ತು ಅಂತ. ಪರವಾಗಿಲ್ಲ ಅಕ್ಕ. ಓಕೆ. ಮಂಜು ಅವ್ರನ್ನ ಹೇಳ್ತೀರಾ ಅನಿಸಿಕೆ ಏನಾದ್ರು? ಕಲ್ಯಾಣಿ ಅಕ್ಕ ಹ್ಯಾಂಡ್ ರೈಸ್ ಮಾಡಿದ್ದೀರಾ ಕಲ್ಯಾಣಿ ಅಕ್ಕ? ಜೈ ಶ್ರೀಕೃಷ್ಣ ಮೇಡಮ್. ಹಾ ಗಿರಿಜಾ ಅಕ್ಕ ಅವ್ರದ್ದು ಮಕ ನೋಡ್ಬೇಕಾಗಿತ್ತು ನಮ್ಗೆ. ತುಂಬಾ ಸಂತೋಷ ಆಗ್ತದೆ. ಗಿರಿಜಾ ಅಕ್ಕ ಇದಾರೆ ಅವರು ಇಲ್ಲೇ ಇದೀನಿ ನೋಡಿ, ಎಲ್ಲೇ ಇದಾರೆ. ವಿಡಿಯೋ ಆನ್ ಮಾಡಿಲ್ಲ. ಮಾಡಿದ್ದಾರೆ. ಅವ್ರನ್ನೂ ನೋಡ್ಬೇಕಂತ ಸಂತೋಷ ನಮ್ಗೆ. ಓಕೆ. ಯಾವಾಗಿಂದ ವಿಡಿಯೋ ಹಾಯ್ ಮೇಡಮ್. ಸ್ಟ್ರಿಕ್ಟ್ ಮೇಡಮ್. ಹೇಳಿ ಕಲ್ಯಾಣಿ, ಜಲ್ದಿ ಹೇಳಿ ವಿಡಿಯೋ ತಕ್ಕೋಬೇಕು. ಆದಿತ್ಯ ಬಹಳ ಸಂತೋಷ ಅನಿಸ್ತು. ನಮ್ಮ ಸುಮಿತ್ರಾ ಅಕ್ಕ ತುಂಬಾ ಸಾಫ್ಟ್, ಅದಕ್ಕೆ ಆಪೋಸಿಟ್ ಆಗಿ ನಾನು ಇದೀನಿ ಅಷ್ಟೇನೆ. ಇನ್ನೊಂದು ಏನಂತಂದ್ರೆ, ನಂದು ಸ್ಪೋರ್ಟ್ಸ್ ಅಲ್ಲಿ ಇರೋದ್ರಿಂದ ಅದೇ ಡೈರೆಕ್ಟರ್ ಆಗಿದ್ದೀನಿ ಕರ್ನಾಟಕ ಸ್ಪೋರ್ಟ್ಸ್ ಅಕಾಡೆಮಿಯಲ್ಲೇ. ಆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋದು ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ಗೆಲ್ಲಾನು, ಅದು ಮಕ್ಳ ಹತ್ರ ಇದ್ದು ಅವರಿಗೆ ಕಮೆಂಟ್ ಮಾಡಿ ಅದು ಇದಾಗಿದೆ ನನಗೆ. ನಾನು ನಿಮ್ ತರ ಪಾರಾಯಣಗಳು, ಟೆಂಪಲ್ಗಳು ಪಾರಾಯಣ ಎಲ್ಲ ಮಾಡ್ತಾ ಇರ್ತೀನಿ. ಅದ್ರಲ್ಲೂ ಈ ಸೇವೆನೂ ಇರುತ್ತೆ ನಂದು. ಅದೇ ಹಾಗೆ ಪತ್ರಿಕೆ ಇರೋದ್ರಿಂದ ಸ್ವಲ್ಪ ನಂದೇ ಓನ್ ಪತ್ರಿಕೆ ಇದೆ, ಮಂತ್ಲಿ ಪತ್ರಿಕೆ. ಅದ್ರಿಂದ ಅದಲ್ಲೆಲ್ಲ ಸ್ವಲ್ಪ ಇರೋದ್ರಿಂದ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಎಲ್ಲ ಫಾಲೋ ಅಪ್ ಮಾಡ್ಕೊಂಡು ಹೋಗ್ತಾ ಇದೀನಿ ಅಷ್ಟೇ, ಬೇರೆ ಏನು ಇಲ್ಲ. ಬಹಳ ಚೆನ್ನಾಗಿ ಅನ್ಸಿದೆ ಮೇಡಮ್ ನಮ್ಗೆ. ತುಂಬಾ ಧನ್ಯವಾದಗಳು ಮೇಡಮ್. ಧನ್ಯವಾದಗಳಕ್ಕ. ಆದಿತ್ಯ ಅಣ್ಣ ವಿಷ್ಣು ಸಹಸ್ರನಾಮ ಹೇಳ್ಕೊಡ್ತೀನಿ ಎಲ್ಲರಿಗೂ. ಹಾಕ್ರಿ ಮೇಡಮ್, ನಮ್ಗೆ ಹಾಕ್ರಿ, ಪರ್ಸನಲ್ ಆಗಿ ಹಾಕಿ ಮೇಡಮ್. ಆದಿತ್ಯ ಅಣ್ಣ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ವಿಡಿಯೋ ಆನ್ ಮಾಡಿ. ಹಲೋ ಆನ್ ಆಗಿಲ್ವಾ? ಯಾರು? ಆದಿತ್ಯ ನಾರಾಯಣ ಅನಿಸಿಕೆ ಹೇಳ್ತಾರೆ. ಅವ್ರು ಅವಾಗ ಹಾಡು ಹೇಳಿದ್ರು ಅಷ್ಟೇ. ಹಲೋ, ಹಾ ಕಾಣ್ತಿದ್ಯಾ? ಹಾ ಕಾಣಿಸ್ತಿದೆ ಅಣ್ಣ. ನಾನು ಒಂದೇನ್ ಹೇಳ್ಬೇಕಂದ್ರೆ, ಗಿರಿಜಾ ಅಕ್ಕಂಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ನಾನು ಎಷ್ಟೊಂದ್ ಸತಿ ಮೀಟಿಂಗ್ ಮುಗ್ದಾದ್ಮೇಲೆ ಅಟೆಂಡ್ ಆಗಕ್ಕಾಗಲ್ಲ ಅಂತ ಅವಾಯ್ಡ್ ಮಾಡ್ತಾ ಇದ್ದೆ. ಆದ್ರೆ ಅವರು ಏನೋ ನೀವು ಜಾಯ್ನ್ ಆಗೇ ಇಲ್ಲ ಅಂತ ಕೇಳ್ತಾ ಇದ್ರು. ಅವಾಗ ಅಯ್ಯೋ ಅವ್ರು ಕೇಳ್ತಾರಲ್ಲ ಅಂತೇಳಿ ಕರೆಕ್ಟ್ ಜಾಯ್ನ್ ಆಗ್ತಾ ಇದ್ದೆ. ಹಂಗಾಗಿ ಲೆವೆಲ್ 4 ಮುಗೀತು. ಇಲ್ಲಾಂದ್ರೆ ಇನ್ನೊಂದ್ ಸತಿ ಜಾಯ್ನ್ ಆಗ್ಬೇಕಾಗಿತ್ತು. ನಾನು ಆಕ್ಚುಲಿ ಇದು ಲೆವೆಲ್ 4 ಎರಡನೇ ಸತಿ ಈಗ ಕಂಟಿನ್ಯೂ ಮಾಡ್ತಿರೋದು. ಸೊ ಹಂಗಾಗಿ ಈ ಸತಿ ಸಕ್ಸಸ್ಫುಲ್ ಆಗಿ ಮುಗೀತು, ಕಲ್ತೆ. ಅವರಿಗೆ ಥ್ಯಾಂಕ್ ಯು ಅಕ್ಕ. ಲಾಸ್ಟ್ ಟೈಮ್ ಅರ್ಧಕ್ಕೆ ನಿಲ್ಸಿದ್ರಾ L4? ಹಾ ಅಂದ್ರೆ ಇನ್ಕಂಪ್ಲೀಟ್ ಆಗಿತ್ತು ಅಕ್ಕ, ಕರೆಕ್ಟ್ ಆಗಿ ಆಗ್ತಾ ಇರಲಿಲ್ಲ ನನಗೆ. ಈ ಟೈಮ್ಗೆ ಕಾನ್ಫ್ಲಿಕ್ಟಿಂಗ್ ಮೀಟಿಂಗ್ಸ್ ಇರುತ್ತೆ US ಕ್ಲೈಂಟ್ ಆಗಿರೋದ್ರಿಂದ, ಹಾಗಾಗಿ ತುಂಬಾ ಕಷ್ಟ ಆಗ್ತಾ ಇತ್ತು. ನಮ್ ಸುಮಿತ್ರಾ ಅಕ್ಕನ್ಗೆ ಥ್ಯಾಂಕ್ಸ್, ನೆಕ್ಸ್ಟ್ ಗಿರಿಜಾ ಅಕ್ಕನ್ಗೆ ಥ್ಯಾಂಕ್ಸ್. ಇಬ್ರಿಗೂ ಥ್ಯಾಂಕ್ಸ್. ಓಕೆ, ಥ್ಯಾಂಕ್ ಯು. ಮತ್ತೆ ನಾನು ಇನ್ಯಾರದ್ದು ತುಂಬಾ ರ್ಯಾಶ್ ಆಗಿ ರೂಡ್ ಆಗಿ ಮಾತಾಡಿದ್ರೆ ನಂಗೆ ಕ್ಷಮಿಸಿ. ನಾವ್ ಇರೋದೇ ಹಾಗೆ, ಒಂಥರ ನಾಟಕ ಆಡೋದಕ್ಕೆಲ್ಲ ನಮಗ್ ಬರೋದಿಲ್ಲ. ಹೇಗಿದ್ದಾಗಿದೆ ಎಲ್ಲಾರು ನೀವು ಎಚ್ಚರಿಕೆಯಿಂದ ಹೇಳ್ತೀರಾ ಅನ್ನೋ ಒಂದು ಉದ್ದೇಶ ಅಷ್ಟೇನೆ. ನಮ್ಮ ಅಕ್ಕ ಅಂತೂ ಏನು ಮಾತೇ ಆಡಲ್ಲ, ಅದಕ್ಕೆ ನಾನ್ ಮಾತಾಡ್ತಿದ್ದೆ ಅಷ್ಟೇ. ಮಂಜುವಣ್ಣ, ನೀವ್ ಹೇಳಿ ನಿಮ್ಮ ಅನಿಸಿಕೆ. ಯಾರು? ಮಂಜು ಅಣ್ಣ, ನೀವು ಮಾಡ್ಕೊಳ್ಳಿ. ಓಕೆ. ಹಾ ಮ್ಯಾಮ್, ಸ್ಟಾರ್ಟಿಂಗ್ ಎಲ್ಲ ಹೇಳ್ದೆ, ಮಾತಾಡ್ದೆ. ಶಿವಲಿಂಗಪ್ಪಣ್ಣ ಏನೋ ಇದಾಗಿದ್ದಾರೆ ಅನ್ಸುತ್ತೆ. ಶಿವಲಿಂಗಪ್ಪಣ್ಣ ಅನ್ಮ್ಯೂಟ್ ಮಾಡ್ಕೊಳ್ಳಿ ಅಣ್ಣ. ಅಕ್ಕ, ನಾನೊಂದ್ 2 ತಿಂಗಳಿಂದ ಕ್ಲಾಸ್ ಅನ್ನು ಬಹಳ ತಪ್ಪಿಸಿದ್ದೇನೆ ಅಕ್ಕ. ನಮ್ ಫ್ರೆಂಡ್ ಅವ್ರು ಜಾಯಿನ್ ಮಾಡಿಸಿದ್ರು. ಅವ್ರಿಗೆಲ್ಲ ಅವರು 4 ಲೆವೆಲ್ ಎಲ್ಲ ಮುಗಿಸಿದ್ದಾರೆ ಈಗ. ನಮಗೆ ನಿಮ್ಮ ಕ್ಲಾಸ್ಗಳು ಬಹಳ ತುಂಬಾ ಹಿಡಿಸಿದಾವ ಅಕ್ಕ ನನಗೆ. ನೀವು ಚೆನ್ನಾಗಿ ಹೇಳ್ತಿದ್ರಿ, ಕಂಠಪಾಠ ಕೂಡ ಮಾಡ್ತಾ ಇದ್ರಿ ನೀವು. ನೀವು ನಿಮ್ಮ ಪ್ರೋತ್ಸಾಹದಿಂದಾನೇ ನಾನು ಕಂಠಪಾಠ ಮಾಡಿದ್ದು. ಮೊದ್ಲೆಲ್ಲ ಮಾಡಿರ್ಲಿಲ್ಲ ಅಕ್ಕ ನಾನು ಫಸ್ಟ್ ಲೆವೆಲ್ ಅಲ್ಲಿ ಎಲ್ಲ. ಆಮೇಲೆ ನೀವೆಲ್ಲ ಹೇಳಿದ ಸ್ಕೋಪ್ ಕೊಟ್ಮೇಲೆ ನಾನು ವಾಕಿಂಗ್ ಮಾಡ್ತಾನೆ ಅದನ್ನೇ ಕಂಠಪಾಠ ಮಾಡ್ತಾ ಹೇಳ್ತಾ ಬಂದೆ ಅಕ್ಕ. ಹಾಗಾಗಿ ನಾನು ಕಂಠಪಾಠ ಮಾಡೋದು ರೂಢ ಮಾಡ್ಕೊಂಡಿದ್ದೆ ಅಕ್ಕ. ತುಂಬ ಗಿರಿಜಾ ಅಕ್ಕಗೂ ಸಮುದ್ರಕ್ಕೂ ತುಂಬ ವಂದನೆಗಳು ಅಕ್ಕ. ಧನ್ಯವಾದಗಳನ್ನ. ಥ್ಯಾಂಕ್ ಯು. ಹಾಗೆ ಲಕ್ಷ್ಮೀನಾರಾಯಣ ಆನ್ರೈಸ್ ಮಾಡಿದ್ರು, ಇಲ್ಲ ಗಾಯತ್ರಿ ಇದ್ದಾರೆ. ಗಾಯತ್ರಿ ಅಕ್ಕ ಮೋಸ್ಟ್ಲಿ
ಟೈಮ್ ಆಯ್ತು ಅಂತ ಎಕ್ಸಿಟ್ ಆಗ್ಲಿಲ್ಲ. ಅಕ್ಕ ನಿಮ್ಮ ಅನಿಸಿಕೆ ಏನಾದ್ರು ಇದ್ರೆ ನಿಮ್ ಕ್ಲಾಸ್ ಬಗ್ಗೆ ಹೇಳ್ಬಿಡಿ. ಟೈಮ್ ಆಗೋಯ್ತು, ಇದು ಎಂಡ್ ಮಾಡೋಣ. ಯಾರು ಮತ್ತೆ ಮಾತಾಡೋರಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಅವರು ಯಾರು ಮಾಲಿನಿ ಅಕ್ಕ ಅಂದ್ರು, ಮಾತಾಡ್ತೀರಾ? ಯಾರು ಮಾಡ್ತಾರೆ? ಅಲ್ಲ, ಹಾಗೇನಿಲ್ಲ, ನೀವು ಚೆನ್ನಾಗಿ ಕಲಿತಿದ್ರ. ಗ್ರಾಮರ್ ಸರಿಯಾಗಿ ನಂಗೆ ಎಲ್ಲ ಬರ್ತಿರ್ಲಿಲ್ಲ ವರ್ಣಮಾಲೆ ಎಲ್ಲ. ಹಾ, ನೀವು ಅದನ್ನ ಹೇಳಿದ್ರಿ. ಮತ್ತೆ ಯಾರು ಹೇಳಲಿಕ್ಕಿತ್ತ ಅಂತ ಕೇಳ್ದೆ. ಇಲ್ಲ ಇಲ್ಲ, ವರ್ಣಮಾಲೆ ಎಲ್ಲ ಸರಿಯಾಗಿ ತುಂಬಾ ಕಲಿತಿದ್ದೆ. ಓಕೆ. ಚೆನ್ನಾಗಿತ್ತು, ಚೆನ್ನಾಗಿ ಕಲಿತಿದ್ದೀರಾ. ನಿಮ್ಮಿಬ್ಬರದ್ದು ಗುಣ ಸಹ ನಮ್ಗೆ ಕಲಿಸ್ಕೊಡಿ. ನೀವು ಮತ್ತೆ ಬೇಕಾದ್ರೆ L1 ಇಂದ ರೀಜಾಯ್ನ್ ಆಗ್ಬೋದು, ಅಥವಾ ಯಾವ ಲೆವೆಲ್ ಬೇಕಾದ್ರೂ ನೀವು ಜಾಯ್ನ್ ಆಗ್ಬೋದು. L4 ಮುಗಿದ್ಮೇಲೆ ಆಯ್ತಲ್ಲ, ಈಗ ಮುಗೀತು. ನೆಕ್ಸ್ಟ್ ಯಾವ ಲೆವೆಲ್ ಬೇಕಾದ್ರೂ ರೀಜಾಯ್ನ್ ಆಗ್ಬೋದು. ನಿಮ್ಗೆ ಇಂಟ್ರೆಸ್ಟ್ ಇರುವಂತ ಯಾವುದೇ ಸಮಯಕ್ಕೆ ಯಾವುದೇ ಲೆವೆಲ್ಗೆ ಜಾಯ್ನ್ ಆಗ್ಬೋದು. ಭಾವರಾವ್ ಕುಲಕರ್ಣಿ ಅಣ್ಣ ಅವರು ಇಲ್ಲ ಅಕ್ಕ, ಅವರು ಅದನ್ನ ಇಲ್ಲ ಇದ್ ಮಾಡಿಲ್ಲ, ನೋಡ್ತಾ ಇದ್ದೀನಿ. ಅವರು ನಮಸ್ತೆ ಇಲ್ಲ. ಮೇಡಮ್, ನಮಸ್ತೆ. ನಮಸ್ತೆ ಅಣ್ಣ, ತುಂಬಾ ದಿನಗಳ ನಂತರ ಬಂದಿದ್ದೀರಾ. ಹೌದು ಮೇಡಮ್, ಹೌದು. ಇವತ್ತು ಕೊನೆ ದಿವಸ ಅಲ್ವಾ, ಆನಂದೋತ್ಸವ ಅಂತ ನೀವು ಗೊತ್ತಾಯ್ತು. ವಿಡಿಯೋ ಆನ್ ಮಾಡ್ಕೊಂಡ್ರೆ ವಿಡಿಯೋ ತುಂಬಾ ಒಳ್ಳೆಯದು. ವಿಡಿಯೋ ಓಪ್ಪ, ಈಗ ಬಂದ್ರು. ಹೌದು, ಅವ್ರು ಯಾತ್ರೆಗೆ ಹೋದಾಗ ಸ್ವಲ್ಪ ದಿನ ಕ್ಲಾಸ್ ಮಿಸ್ ಆಗಿತ್ತು. ಯಾತ್ರೆನೇ ಏನ್ ಆಗುತ್ತೆ. ನನಗೆ ನಾನು ಬೇರೆ ಕೆಲಸ ಇರೋದ್ರಿಂದ ಅಟೆಂಡ್ ಆಗ್ಲಿಲ್ಲ. ಓಕೆ ಅಣ್ಣ. ನೀವು ಎಲ್ಲರೂ ತುಂಬಾ ಚೆನ್ನಾಗಿ, ಕೆಲವರಿಗೆ ಒಂದು ಡೌಟ್ ಇದೆ, ಇದು ಹೇಗೆ ಕಂಠಪಾಠ ಮಾಡುದು, ಹೇಗೆ ನನ್ನ ಅನುಭವಕ್ಕೆ ಬಂದದ್ದು ನಾನು ಒಂದು ಮಾತು ಹೇಳ್ತೀನಿ. ಹೇಳಿ. ನಾವು ಈಗ ಒಂದು 20 ವರ್ಷದ ಹಿಂದೆ ನಾವು ಒಂದು ಚಿತ್ರಗೀತೆಯನ್ನು ಕಲ್ತಿರ್ತೀವಿ. ಅಂದ್ರೆ ನಾವು ಕಂಠಪಾಠ ಮಾಡಿರೋದಿಲ್ಲ, ಅದು ರೇಡಿಯೋದಲ್ಲಿ ಪದೇ 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 ಹಾಡಿದಾಗೆಲ್ಲ ಕೇಳಿ 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 ನಮ್ಗೆ ಕಿವಿಯಲ್ಲಿ, ನಮ್ಮ ಇದರಲ್ಲಿ ರೆಕಾರ್ಡಿಂಗ್ ಆಗಿ ನಾವು ಅದನ್ನ ಯಾವಾಗಲೂ ಗುಣಗಿಸ್ತಿರ್ತೀವಿ ನೋಡಿ. ಈಗ ನಾವು ಯಾರಾದ್ರೂ ನೆನಪು ಮಾಡ್ಕೊಂಡ್ರೆ ಒಂದು 20 ವರ್ಷದ ಹಿಂದಿನ ಚಿತ್ರಗೀತೆ ನಮ್ಮೆಲ್ಲರಿಗೂ ಬರುತ್ತೆ. ಅದೇ ರೀತಿ ನಾವು ಏನ್ ಮಾಡ್ಬೇಕು, ಮನೆಯಲ್ಲಿ ಭಗವದ್ಗೀತೆ ಸತತವಾಗಿ ಹಚ್ಚಿಟ್ಟಿರ್ಬೇಕು ಒಂದ್ ಕಡೆ. ಸತತವಾಗಿ ನಾವು ಅದ್ರ ಕಡೆ ಲಕ್ಷ್ಯ ಇದ್ರೂ ಸರಿ, ಇರ್ದಿದ್ರು ಸರಿ, ಅದು ಯಾವಾಗ ನಮ್ ಕಡೆ ಲಕ್ಷ್ಯ ಹೋಗ್ತದೆ, ಅವ್ರು ನಮ್ಗೆ ಕಿವಿಯಾಗಿ ಬೀಳ್ತದೆ. ನಮ್ಗೆ ಅದು ಪದೇ 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 ಕೇಳೋದ್ರಿಂದ ಅದು ನಮ್ಗೆ ರೆಕಾರ್ಡಿಂಗ್ ಆಗ್ತದೆ. ನಾನು ಪ್ರತಿದಿನ ನಾನು 2 ವರ್ಷದಿಂದ 18 ಅಧ್ಯಾಯ ದಿನ ಕೇಳ್ತೀನಿ. ಅಂದ್ರೆ ಅದಕ್ಕೆ ಕೇಳ್ತೀನಿ ಅಂತ ಎಲ್ಲ ಹಚ್ಕೊಂಡಂತೂ ಇಟ್ಕೊಂಡಿರ್ತೀನಿ. ನನ್ನ ಪಕ್ಕದಾಗ ಆಫೀಸ್ನಾಗ ಕಂಟಿನ್ಯೂ ಆಗಿ 18 ಅಧ್ಯಾಯ ಕೇಳ್ತೀನಿ, ಪ್ರತಿದಿನ ಕೇಳ್ತೀನಿ. ನಾನು 2 ವರ್ಷ ಆಯ್ತು ನಾನು ಕೇಳಲಿಕ್ಕತ್ತಿದ್ದೀನಿ. ಅದು ಕೇಳ್ತಾ ಕೇಳ್ತಾ ಆ ಕಡೆ ಲಕ್ಷ ಹೋದಾಗ ಅದು ನಮ್ಗೆ ಮನಸ್ಸಿಗೆ ಬರ್ತದೆ, ನೆನಪು ಬರ್ತದೆ. ಅದ್ರ ಜೊತೆ ಧ್ವನಿ ಕೂಡಿಸ್ತೀವಿ, ಅದು ಕಂಠಪಾಠ ತಾನೇ ಆಗ್ತದೆ. ಇಲ್ಲಾಂದ್ರೆ ಶಬ್ದಗಳು ಸರಳ ಆಗ್ತವೆ. ನಾವು ಕೇಳಿ ಕೇಳಿ ಕೇಳೋದ್ರಿಂದ ಶಬ್ದಗಳು ಸರಳ ಆಗ್ಬಿಡ್ತಾವ. ಅದಕ್ಕೆ ನಾವು ಒಂದ್ ಕಡೆ ಹಚ್ಚಿ ಇಟ್ಕೊಂಡು ನೋಡ್ಕೊಂಡ್ರೆ ಕಂಠಪಾಠ ಮಾಡ್ಲಿಕ್ಕೆ ಬಹಳ ಸರಳ ಆಗ್ತದೆ ಅಂತ ನನಗನ್ನಿಸ್ತಿದೆ. ನೀವು ಹೇಳಿದ್ದು ಸರಿ ಅಣ್ಣ. ಆದ್ರೆ ಒಂದ್ ವ್ಯತ್ಯಾಸ ಅಂದ್ರೆ, ಚಿತ್ರಗೀತೆಗಳನ್ನ ನಾವು ಇಷ್ಟಪಟ್ಟು ಕೇಳ್ತೀವಿ. ಇದೇನಾಗತ್ತೆ, ಶ್ಲೋಕಗಳೆಲ್ಲ ಸಂಸ್ಕೃತದಲ್ಲಿ ಇರೋದ್ರಿಂದ ನಮ್ಗೆ ಅದು ಈಗ ಕಲ್ತಿರೋರಿಗೆ ಪರವಾಗಿಲ್ಲ. ಇವರಿಗೆ ಈಗ ನಮ್ಮ ಮಕ್ಕಳಿಗೆಲ್ಲ ಏನಾಗತ್ತೆ, ತುಂಬಾ ಕಷ್ಟ ಅನ್ಸ್ಬಿಡುತ್ತೆ ಅದು. ಹಾಗಾಗಿ ಚಿತ್ರಗೀತೆ ಇದೆ, ಅವರೇನೆ ಎಲ್ಲಾ ಹಾಡುಗಳನ್ನ ಎಷ್ಟು ಈಸಿಯಾಗಿ ಹೇಳ್ತಾರೆ. ಬೇಕಾದ್ರೆ ಇಂಗ್ಲಿಷ್ ಹಾಡುಗಳನ್ನ ಹೇಳ್ತಾರೆ, ಸಂಸ್ಕೃತ ಶ್ಲೋಕ ಹೇಳಲಿಕ್ಕೆ ಕಷ್ಟಪಡ್ತಾರೆ, ತುಂಬಾ ಕಷ್ಟಪಡ್ತಾರೆ. ಈಗಂತೂ ಕನ್ನಡ ಓದ್ಲಿಕ್ಕೂ ಕಷ್ಟಪಡ್ತಾರೆ. ಆಗಿದೆ ಪರಿಸ್ಥಿತಿಗಳು. ಆದ್ರೆ ನೀವು ಹೇಳಿದ್ ನಿಜ. ಅದು ಕಿವಿ ಮೇಲೆ ಪದೇ ಪದೇ ಬೀಳ್ತಾ ಇದ್ರೆ, ನಾವು ಅದನ್ನ ಪದೇ ಪದೇ ಹೇಳ್ತಾ ಇದ್ರೆ ಖಂಡಿತ ಅದು ಕಂಠಪಾಠ ಆಗತ್ತೆ, ರೂಢಿ ಆಗತ್ತೆ, ಮನ್ಸಿಗೆ ಬರಲ್ಲ. ಇನ್ನೊಂದು ನೋಡ್ಬೇಕಾದ್ರೆ, ಮನೆಯಲ್ಲಿ ಯಾರಾದ್ರೂ ಹಿರಿಯರು, ನಾನ್ ಸಣ್ಣವನಿದ್ದಾಗ ನಾವ್ ಇನ್ನೂ ಹಾಸಿಗೆಯಲ್ಲಿ ಮಲ್ಕೊಂಡಾಗ ನಮ್ಮ ಮನೆಯಾಗೆ ಸ್ತೋತ್ರಗಳನ್ನ ಹೇಳ್ತಿದ್ರು ಹಿರಿಯರು ಎದ್ಬಿಟ್ಟು. ಅವ್ರು ಹೇಳಿದ್ ಕೇಳ್ಬಿಟ್ಟೆ ನಮಗ್ ಕಂಠಪಾಠ ಆಗಿತ್ತು. ಹೌದು ಹೌದು, ಅದು ಆಗ್ತದೆ. ಪ್ರಾಕ್ಟಿಕಲ್ ವಿಚಾರ ಮಾಡಿ ನೋಡ್ರಿ, ಮನ್ಯಾಗ ಬೇರೆ ಯಾರೋ ಒಬ್ರು ಹಾಡ ಆಡ್ತಾ ಇದ್ರೆ, ಕೆಲವೊಂದು ದೇವ್ರ ಹಾಡಗಳು ನಮ್ಮ ಕೇಳ್ಕೊಂಡು ಕಲ್ತ್ಕೊಂಡಿದ್ದೀನಿ ನಾನು ಕೆಲವೊಂದು ಹಾಡಗಳನ್ನ. ಹೌದು. ಈಗ ಯಾರಾದ್ರೂ ಮನೇಲಿ ಚಿಕ್ಕ ಮಕ್ಕಳಿದ್ರೆ ಅವರಿಗೆ ತುಂಬಾ ಒಳ್ಳೆ ಅವಕಾಶ. ಈಗ ನೀವು ಪೇರೆಂಟ್ಸ್ ಹೇಳೋದನ್ನ ಕೇಳಿದ್ರೆ ಮಕ್ಕಳು ರೂಢಿ ಮಾಡ್ಕೊಂಡ್ಬಿಡ್ತಾರೆ. ಇದು ನನ್ನ ತಂಗಿ ಮಗುನೇ ಒಂದು ಒಳ್ಳೆ ಉದಾಹರಣೆ. ಅವಳು ಹುಟ್ತಾನೆ ಇವಳು ಕ್ಲಾಸ್ ತಗೊಳ್ಳೋದು, ಅಟೆಂಡ್ ಮಾಡೋದು, ಕ್ಲಾಸ್ ತಗೊಳ್ಳೋದು. ಹೌದು, ನಾವು ಸಾಕಷ್ಟು ಮಂತ್ರಗಳನ್ನ, ವಿಧಾನಗಳನ್ನ ನಾವು ನೋಡಿ ಮಾಡಿನೇ ಕಲ್ಕೋಬಹುದು, ಆರಾಮಾಗಿ ಕಲ್ಕೋಬಹುದು. ನಾವೇ ಪರ್ಟಿಕ್ಯುಲರ್ ಕೂತ್ಕೊಂಡೇ ಕಲಿಬೇಕ, ಇನ್ನೊಬ್ರು ಹೇಳೋದ್ರಿಂದನೇ ಕೇಳ್ಕೊಂಡು ಕಲ್ಕೋಬಹುದು. ಅಷ್ಟು ಸರಳ ಆಗಿದೆ ಉಪಾಯ. ಅದಕ್ಕೆ ನಾನೇನಂತೀನಿ, ಒಂದ್ ರೆಕಾರ್ಡ್ ಇರುತ್ತಲ್ಲ, ಒಂದ್ ಕಡೆ ಹಚ್ಚಿ ಇಟ್ಕೊಂಡ್ಬಿಡೋದು ಮನೆಯಲ್ಲಿ. ಅದನ್ನ ಸುಮ್ನೆ ಪ್ಲೇ ಮಾಡ್ತೀವಿ, ನೀವು ಕೇಳಬೇಕಂತ ಏನಿಲ್ಲ. ನಿಮ್ ಕಿವಿ
ಪ್ಲೇ ಆಗ್ತಾ ಇದ್ದಾಗೆ ಇರ್ಬೇಕು. ಕೇಳು, ಇಲ್ದೆ ಹೊತ್ತ ನಿಮ್ ಕೆಲಸದಾಗ ನಿಮ್ ಕೆಲಸನಾಗ ಇರೋದು, ಹೌದು ಪ್ಲೇ ಆಗ್ತಾ ಇರ್ಬೇಕು. ಹೌದು. ಏನಾಯ್ತು? ಕಟ್ ಆಗೋಯ್ತಾ? ಎಕ್ಸಿಟ್ ಆಗ್ಬಿಟ್ರಾ? ಎಕ್ಸಿಟ್ ಆಗ್ಬಿಟ್ಟಿದ್ದಾರೆ. ಓಕೆ. ಅಕ್ಕ. ಹಾ ಎಲ್ಲಾರ್ದು ಆಗಿದೆ ಅನ್ಸುತ್ತೆ ಅಕ್ಕ. ನಿಮ್ ಕ್ಲಾಸ್ ಬಗ್ಗೆ ಏನು ಹೇಳ್ತೀನಿ ಅಂದ್ರಲ್ಲ, ಹೇಳ್ಬಿಡಿ, ಎಂಡಿಂಗ್ ಮಾಡೋಣ, ಸೆಕ್ಷನ್ ಮುಗಿಯುತ್ತೆ ಒಂದು 5-10 ನಿಮಿಷ. ನಾನು ಜಾಯಿನ್ ಆಗಿದ್ದು ಗೀತಾ ಪರಿವಾರಕ್ಕೆ ಜೂನ್ 2021 ಜಾಯಿನ್ ಆಗಿ ನನ್ನ ಒಂದು ಬ್ಯಾಚ್ ಮುಗಿತಾ ಇದ್ದ ಹಾಗೆ ನಾನು ಟೆಕ್ ಆಗಿ ನಾನು ಜಾಯಿನ್ ಆದೆ, ಸೇವೆ ಕೊಟ್ಟೆ, ಒಂದು ಬ್ಯಾಚ್ ಅಷ್ಟೇನೆ. ಆದ್ರೆ ನಂಗೆ ಟ್ರೈನರ್ ಆಗ್ಬೇಕಂತ ಆಸೆ ಆಯ್ತು. ಆ ನಂತರ ಒಂದು ಎಕ್ಸಾಮ್ ಕೊಟ್ಕೊಂಡು ನಾನು ಟ್ರೈನರ್ ಡಿಪಾರ್ಟ್ಮೆಂಟ್ಗೆ ಬಂದ್ಬಿಟ್ಟೆ. ನಂತರ L1 ಅಲ್ಲಿ ನನಗೆ ಶ್ರುತಿ ಅಕ್ಕ ಅಂತ ಒಬ್ರು ಕಲ್ಸಿದ್ರು, ಶ್ರುತಿ ಎಸ್ ಅಂತ. ಟೆಕ್ ಆಗಿದ್ದವರು, ಅವ್ರ ಹೆಸರು ನಂಗೆ ಮರ್ತೋಯ್ತು. ಇದ್ರಲ್ಲಿ ಇದಾರೆ, ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಅನುಪಮಾ ಪಾಟೀಲ್, ಹಾ ಬಂದ್ರು. ಅನುಪಮಾ ಪಾಟೀಲ್ ಇರ್ಬೋದಾ ಅಂತ ಮೇಡಮ್ ನೀವು ಕೇಳ್ತಾ ಇರೋ ಟೆಕ್. ಹಾ ಅನುಪಮಾ ಪಾಟೀಲ್ ಅಂತಿದ್ರು ಟೆಕ್ ಫಸ್ಟ್ ಗೆ ಜೂನ್ ಅಲ್ಲಿ, ಮೇ ನಲ್ಲಿ ಫಸ್ಟ್ ಬ್ಯಾಚ್ ಸ್ಟಾರ್ಟ್ ಆದಾಗ. ನನಗ ಈಗ ನೆನಪಾಗ್ತಾ ಇಲ್ಲ ಅಂದ್ರಲ್ಲ, ಅವ್ರು ಇರ್ಬೋದಾ? ನಾನು ಕಲಿಬೇಕಾದ್ರೆ ನಮ್ಗೊಬ್ರು ಟೆಕ್ ಇದ್ರು, ಇದಾರೆ ಅವರು. ಈಗ ಬಾಯಿಗೆ ಬರ್ತಾ ಇಲ್ಲ ಅಷ್ಟೇ ಅವ್ರ ಹೆಸರು, ನಾನು ಅವ್ರ ಮುಖ ಕಣ್ಮುಂದೆ ಇದೆ. ನಾನು ಅದ್ರ L1 ಕಲ್ಸ್ಬೇಕಾದ್ರೆ ನನಗೆ ಜೊತೆ ಟೆಕ್ ಆದವರು ಮಂಜು ಅಕ್ಕ ಅಂತ, ಮಂಜು ಪಾಟೀಲ್ ಅಂತನ, ಮಂಜು ದೀದಿ ಅಂತ ಹೇಳ್ತಿದ್ವಿ. ಬಟ್ ನನಗೆ ಗುರುಗಳಾಗಿದ್ದವರು ಫಸ್ಟು ಶ್ರುತಿ ಅಕ್ಕ, ನಂತರ ಶ್ರುತಿ ನಾಯಕ್ ಅಕ್ಕ, ನಂತರ ಶಶಿರೇಖಾ ಅಕ್ಕ, ಹಾಗೂ ರಾಮಚಂದ್ರ ಕುಲಕರ್ಣಿ ಅಣ್ಣ, ನಂತರ ಬಾಲಕೃಷ್ಣ ರಾನಡೆ. 4 ಬ್ಯಾಚ್ ಅಲ್ಲಿ 5 ಜನರಿಂದ ಕಲ್ತಿದ್ದೀನಿ ನಾನು. ಯಾಕಂದ್ರೆ L3 ಅಲ್ಲಿ ನಾನು ಸ್ವಲ್ಪ ಬ್ಯಾಚ್ ಚೇಂಜ್ ಮಾಡ್ಕೊಂಡೆ, ಸಂಜೆಯಿಂದ ಬೆಳಗ್ಗೆ ಮಾಡ್ಕೊಂಡೆ ಆಫೀಸ್ ಟೈಮಿಂಗ್ ಸಲುವಾಗಿ. ಹಾಗಾಗಿ ನನಗೆ ಅಲ್ಲಿ 2 ಗುರುಗಳಾದ್ರು. ನಂತರ ಬೆಳಗ್ಗೆ ಬ್ಯಾಚ್ ಅಲ್ಲಿ ನಾನು ಕಂಟಿನ್ಯೂ ಮಾಡಿದೆ ಕಲೀಲಿಕ್ಕೆ. ಅಂದ್ರೆ ಕಲ್ಸೋದು ರಾತ್ರಿ 10 ಗಂಟೆ ತಗೊಂಡಿದ್ರಿಂದ ನಾನು ಕಲೀಲಿಕ್ಕೆ ಬೆಳಗ್ಗೆ ಬ್ಯಾಚ್ ನ ಆಯ್ಕೆ ಮಾಡ್ಕೊಂಡೆ. ಹಾಗಾಗಿ ನನ್ಗೆ 4 ಬ್ಯಾಚ್ಗಳಿಂದ 5 ಗುರುಗಳು. ನಂತರ ಈಗ ಹಾಗೆ ಕಲಿಸ್ತಾ ಈಗ L4 ಮುಗ್ದಿದೆ. ಆದ್ರೆ ಈಗ ಗೀತಾ ಪತಿಕ್ ಎಕ್ಸಾಮ್ ಮುಗ್ದಿದೆ, ಇನ್ನು ವೃತ್ತಿ ಕೊಡ್ಬೇಕು. ಇನ್ನು 6 ಅಧ್ಯಾಯಗಳ ಕಂಠಪಾಠ ಆಗ್ಬೇಕು. ಪ್ರಯತ್ನದಲ್ಲಿ ಇದ್ದೀನಿ, ಯಾವಾಗ ಆಗತ್ತೆ ಗೊತ್ತಿಲ್ಲ. ಆದ್ರೆ ಮತ್ತೊಮ್ಮೆ L4 ತಗೊಂಡ್ರೆ ಅದ್ರ ಜೊತೆ ಮಾಡ್ಬೋದು ಅಂತ ಅನ್ಕೊಂಡಿದೀನಿ. ನೋಡೋಣ ಕೃಷ್ಣನ ಅನುಗ್ರಹ ಹೇಗಿದೆ ಅಂತ, ಎಲ್ಲರ ಹಾರೈಕೆಯಿಂದ. ಗಿರಿಜಾ ಅಕ್ಕ, ನೀವೇನ್ ಮತ್ತೇನು ಹೇಳೋದಿದ್ಯಾ? ಮತ್ತೆ ಯಾರಿಗಾದ್ರೂ ಏನಾದ್ರು ಹೇಳೋದಿದ್ರೆ ಹೇಳಿ. 2021 ಅಲ್ಲಿ ಏನೋ ನಾನು ಜಾಯ್ನ್ ಆಗಿ 21 ನನಗೆ ಗೊತ್ತಾಗ್ತಾ ಇಲ್ಲ, 20 ಅನ್ಸುತ್ತೆ, ಸೆಪ್ಟೆಂಬರ್ ಜಾಯ್ನ್ ಆಗಿದ್ದು. 2020 ಜಾಯ್ನ್ ಆಗಿದ್ದು. ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಲೆವೆಲ್ 4 ವರ್ಗು ಬಂದಾಯ್ತು. ಅದಾದ್ಮೇಲೆ L1, L2, L3, L4 ಟೆಕ್ ಆಯ್ತು, ಮತ್ತೆ L1, L2 GC ಆಯ್ತು. ಮತ್ತೆ L3, L4 ಮಾಡಕ್ಕೆ ಬ್ಯಾಚಸ್ ತುಂಬಾ, ಮತ್ತೆ ಮೊಬೈಲ್ ಹ್ಯಾಂಗ್ ಆಗ್ತಾ ಇತ್ತು, ಅದಕ್ಕೆ ಯಾವ್ದು ತಗೊಂಡಿಲ್ಲ. L4 ಅಲ್ಲೇ ಆರಾಮಾಗಿ ಟೆಕ್ ಆಗಿ ಸುಮಿತ್ರಾ ಅಕ್ಕನ ಜೊತೆ ಇದ್ದೀನಿ. ನಾ ಹೇಳಿದ್ನಲ್ಲ, ನಮ್ದೇ ಪಾರಾಯಣ ಕ್ಲಾಸಸ್ ಇರುತ್ತೆ, ದೇವಸ್ಥಾನಕ್ಕೆ ವಾರಕ್ಕೊಂದ್ಸರಿ ಇರುತ್ತೆ, ತಿರುಪತಿ ಎಲ್ಲಾ ಕಡೆ ಹೋಗ್ತಾ ಇರ್ತೀರಿ. ಈಗ ತಿರುಪತಿ ಇರುತ್ತೆ, ಮಂತ್ರಾಲಯ ಇರುತ್ತೆ, ಪಾರಾಯಣ ಹೋಗ್ತಾ ಇರ್ತೀವಿ, ವಿಷ್ಣು ಸಹಸ್ರ, ಲಲಿತಾ ಸಹಸ್ರನಾಮ, ಸೌಂದರ್ಯ ಎಲ್ಲಾರಿ ಹಾಗೆ. ಮತ್ತೆ ಅದೇ ಇದ್ದೀನಿ, ಏನೋ ಸ್ಪೋರ್ಟ್ಸ್ ಅಲ್ಲಿ ಇರೋದ್ರಿಂದ ನಿಮ್ ಏಜ್ ಅವ್ರಿಗೂ ಅಷ್ಟೇ ಕುತ್ಕೊಂಡು ಒಂದೇ ಕಡೆ ಭಗವದ್ಗೀತೆ ಹೇಳ್ತಾ ಇದ್ರೆ ಆಗಲ್ಲ, ಅದನ್ನೇ ಹೇಳ್ತಾ ಇರ್ಬೇಕು. ಫಿಸಿಕಲ್ ಆಗಿ ಏಜ್ ಆದಷ್ಟು ಆಕ್ಟಿವ್ ಆಗಿರ್ಬೇಕು ಅಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆಲ್ಲ